ನಮಸ್ತೆ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಿರುದ್ಧಾಯ ತುಭ್ಯಂ ಭಗವತೆ ನಮಃ ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ ಪ್ರತೋ ಭಾನಾತ್ಮಕೆ ಯಸ್ಮಾದಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ. ಭಾಗವತದ 11ನೇ ಸ್ಕಂದದ ಪ್ರವಚನಮಾಲಾದಲ್ಲಿ ಇದು 19ನೇ ಭಾಗ. ಕರಭಾಜನ ಮುನಿಗಳು ವಿದೇಹರಾಜನಿಗೆ ಹೇಳಿದಂತೆ ಅನೇಕ ತತ್ವಗಳನ್ನು ನಾವು ಕೇಳ್ತಾ ಇದ್ದೀವಿ. ಅದರಲ್ಲೂ ಕೂಡ ವಿಶಿಷ್ಟವಾಗಿ ಯಾವ್ಯಾವ ಯುಗದಲ್ಲಿ ಹೇಗೆ ಭಗವಂತ ಯಾವ ವರ್ಣದಿಂದ ಇರ್ತಾನೆ ಅದನ್ನು ಹೇಳುವಂತ ಅವನಿಗೆ ಆ ರಾಜ ಕೇಳಿದಾಗ ಇವರು ಅದನ್ನು ವರ್ಣಿಸ್ತಾ ಬಂದರು. ಕೃತಯುಗದಲ್ಲಿ ಶುಕ್ಲವರ್ಣದಿಂದ, ತ್ರೇತಾಯುಗದಲ್ಲಿ ರಕ್ತವರ್ಣದಿಂದ, ದ್ವಾಪರ ಯುಗದಲ್ಲಿ ಶ್ಯಾಮವರ್ಣದಿಂದ ಇರ್ತಾನೆ ಅಂತ ಇಷ್ಟು ಬಂದಿತ್ತು. ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಕೃಷ್ಣವರ್ಣ ಈ ಕಲಿಯುಗದಲ್ಲಿ ಭಗವಂತ ಕೃಷ್ಣವರ್ಣನಾಗಿರ್ತಾನೆ. ಮತ್ತೆ ಸಾಂಗೋಪಾಂಗಂ ತನ್ನ ಎಲ್ಲಾ ಅಂಗಾಂಗಗಳಲ್ಲಿ ವಿವಿಧ ಆಭರಣಗಳನ್ನ, ಆಯುಧಗಳನ್ನ ಮೊದಲಾದವನ್ನ ಧರಿಸಿರ್ತಾನೆ. ಯಜ್ಞೈ ಸಂಕೀರ್ತನ ಪ್ರಾಯೈ, ಆ ಸಂದರ್ಭದಲ್ಲಿ ಅವನನ್ನ ಕಲಿಯುಗದಲ್ಲಿ ನಾನಾ ರೀತಿಯಾದ ಆಗಮಗಳಲ್ಲಿ ಹೇಳಿದಂತೆ ಅವನನ್ನ ಸ್ತೋತ್ರಕ್ಕೆ ವಿಷಯನನ್ನಾಗಿ ಮಾಡ್ಕೊಳ್ತಾರೆ ಆವಾಗಿನ ಭಕ್ತರು. ಯಜಂತಿ ಸುಮೇಧಸಃ, ಅತ್ಯಂತ ಜ್ಞಾನಿಗಳಾದಂತಹ ದೊಡ್ಡ ಜ್ಞಾನಿಗಳಾದಂಥವರೆಲ್ಲರೂ ಹೀಗೆ ಅವನನ್ನ ಧ್ಯಾನಿಸ್ತಾರೆ. ಅವನು ಕೃಷ್ಣವರ್ಣನಾಗಿರ್ತಾನೆ ಅಂತ ಬಂತು. ಸಪಾರ್ಷದಂ, ಅವನಿಗೆ ಅನೇಕ ಜನ ಪಾರ್ಷದರಿದ್ದಾರೆ. ಪಾರ್ಷದರು ಅಂದ್ರೆ ಅವನ ಪಕ್ಕದಲ್ಲಿ ನಿಂತ್ಕೊಂಡು ಅವನ ಪರಿಚರ್ಯ, ಸೇವಾ ಇತ್ಯಾದಿಗಳನ್ನು ಮಾಡುವವರು. ಗರುಡ, ವಿಶ್ವಕ್ಸೇನ ಮೊದಲಾದ ಪಾರ್ಷದರು ಅವನ ಜೊತೆಗಿರ್ತಾರೆ. ಸಂಕೀರ್ತನ ಪ್ರಾಯೈಹಿ ಅಂದ್ರೆ ಸಂಕೀರ್ತನ ಪ್ರಚುರೈಹಿ, ನಾಮೋಚ್ಚಾರಣ ಪ್ರಚುರೈಹಿ ಇತಿವಾ ಅಂತ ಪ್ರಮೇಯ ಚಂದ್ರಿಕಾದಲ್ಲಿ ಅದನ್ನ ವ್ಯಾಖ್ಯಾನಿಸ್ತಾರೆ. ಈ ಸಂದರ್ಭದಲ್ಲಿ ಈ ಕಲಿಯುಗದಲ್ಲಿ ಆ ಭಗವಂತನ ಉಪಾಸನೆ ಹೇಗಿರ್ತದೆ ಅಂತಂದ್ರೆ ನಾಮೋಚ್ಚಾರಣವೇ ಹೆಚ್ಚಾಗಿರ್ತದೆ. ನಾವು ಅನ್ಕೊಂಡಿದ್ದೀವಿ, ಜನರ ಪ್ರಶಂಸೆಗೂ ಪಾತ್ರರಾಗ್ತಿರ್ತೀವಿ. ಏನಂದ್ರೆ ಭಾರಿ ವಿಷಯಗಳನ್ನು ಅಧ್ಯಯನ ಮಾಡಿಬಿಟ್ಟಿದ್ದೀವಿ, ಅಷ್ಟನ್ನೆಲ್ಲ ಹೇಳ್ತಿದ್ದೀವಿ ಅಂತ. ಇಷ್ಟಾದ್ರೂ ಕೂಡ ಈ ಕಲಿಯುಗದಲ್ಲಿ ನಾವು ಹೇಳ್ತಾ ಇರೋದು ಬಹಳ ಅಲ್ಪವೇ. ಯಾಕಂದ್ರೆ ನಮ್ಗೆ ಗೊತ್ತಿರೋದೇ ಅಲ್ಪ ಆಗಿದೆ. ಈ ಕಲಿಯುಗದಲ್ಲಿ ನಮಗೆ ಭಗವಂತನ ನಾಮಗಳನ್ನ ಆ ತರ ಉಚ್ಚಾರ ಮಾಡ್ಲಿಕ್ಕೆ ಮಾತ್ರ ಹೆಚ್ಚು ಶಕ್ತಿ. ದೊಡ್ಡ ಜ್ಞಾನಿಗಳಾದವ್ರು ಮಾಡ್ತಾರೆ, ಸಾಮಾನ್ಯರಾದಂಥವ್ರು ನಮ್ಮಂಥವ್ರು ಮಾಡುವುದು ಏನಿದೆ ಸಂಕೀರ್ತನವೇ ಹೆಚ್ಚು. ಕೇವಲ ಪ್ರವಚನ ಹೇಳಬೇಕು ಅಂತ ಕೂತಾಗ, ಕೇಳಬೇಕು ಅಂತ ಕೂತ್ಕೊಂಡಾಗ ಅನೇಕ ಶಬ್ದಗಳ ಅರ್ಥ, ಅನೇಕ ವಿಷಯಗಳ ಸ್ಮರಣ ಇದೆಲ್ಲ ನಮಗೆ ಬರ್ಬೋದು. ಉಳಿದ ಸಂದರ್ಭದಲ್ಲಿ ಬರೇ ಹರೇ ರಾಮ ಹರೇ ಕೃಷ್ಣ ಅಂತ ಹೋದಾಗೆಲ್ಲ ನಮಗೆ ವಿಶೇಷ ಅರ್ಥಗಳ ಸ್ಫುರಣ ಆಗೋದಿಲ್ಲ. ಮತ್ತೆ ಅರ್ಥಗಳ ಸ್ಫುರಣ ಆಗುವಂತೆ ನಾವು ಕೇಳ್ತಾ ಇರೋದಿಲ್ಲ, ಅದನ್ನ ಅನ್ನೋದಿಲ್ಲ ಕೂಡ. ಬಹುತೇಕ ಆ ಸಂದರ್ಭದಲ್ಲಿ ಬಾಯಿಯಿಂದ ನಾವು ಮಾತ್ರ ಉಚ್ಚಾರಣ ರೂಪದಲ್ಲಿ ಹೊರಬರ್ತಿರ್ತದೆ. ಯಾವಾಗ ಅಧ್ಯಯನ ಮಾಡಬೇಕು ಅಂತಲೇ ಕೂತಿರ್ತೀವಿ, ಶ್ರವಣ ಮಾಡಬೇಕು ಅಂತ ಕೂತ್ಕೊಂಡಿರ್ತೀವಿ, ಆವಾಗ ಒಂದಿಷ್ಟು ಆ ವಿಷಯ ತಲೆಯಲ್ಲಿ ಅರ್ಥಾನುಸಂಧಾನ ಪುರಸ್ಸರವಾಗಿ ಗಮನಕ್ಕೆ ಬರ್ತದೆ. ಉಳಿದ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆ ಮಾತ್ರ ಆಗ್ತಿರ್ತದೆ. ಇದು ಬಹಳ ಜ್ಞಾನಿಗಳು ಅನಿಸ್ಕೊಂಡವ್ರ ಪರಿಸ್ಥಿತಿ. ತೀರಾ ಸಾಮಾನ್ಯರಾದವರಿಗೆ ಭಗವಂತನ ನಾಮಸ್ಮರಣೆಯು ಕೂಡ ಬರದೇ ಹೋಗುವಂತಹ ಅಪಾಯ ಇದೆ. ಅದನ್ನ ಗೀತಾ ಪ್ರಸ್ಥಾನದಲ್ಲಿ ಹೇಳಿದ್ದಾರೆ. ಸದಾ ವಿಷ್ಣುವರ ಅಸ್ಮರಣಾತ್ ತ್ರೈವಿದ್ಯೋ ಜ್ಞಾಪ್ನೋಯಾತ್ ಪರಂ. ನಮ್ಮ ಸಮಸ್ಯೆ ಏನು ಅಂತಂದ್ರೆ ನಮ್ಮ ಎಲ್ಲಾ ಕರ್ಮಗಳು ಕೂಡ ಇವು ರಾಜಸ ಆಗಿಬಿಡ್ತಾವಂತೆ. ಸದಾ ವಿಷ್ಣುವರ ಅಸ್ಮರಣಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ ಅಂತ. ನಾವು ಮಾಡುವ ಕರ್ಮ ಇದೆಲ್ಲ ಭಾರಿ ಸಾತ್ವಿಕ ಕರ್ಮ ಅಂತ ನಮ್ಮಷ್ಟಕ್ಕೆ ನಾವು ತಿಳ್ಕೊಂಡಿದ್ದೇವೆ. ಬೇರೆ ಯಾರ್ಯಾರು ಪ್ರಶಂಸೆ ಪಾತ್ರರು ಕೂಡ ಆಗಿದ್ದೇವೆ. ಆದ್ರೆ ನಮ್ಮ ಕರ್ಮ ಎಲ್ಲ ಬಹುತೇಕ ರಾಜಸ ಆಗಿರ್ತದೆ. ಯಾಕೆಂದ್ರೆ ಸದಾ ವಿಷ್ಣುವರ ಅಸ್ಮರಣಾತ್, ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಭಗವಂತ ನಾಮಸ್ಮರಣೆ ಬರ್ತಿಲ್ಲ. ಬರಬೇಕಾಗಿತ್ತು, ಭಗವಂತನನ್ನು ಯಾವತ್ತೂ ಮರೆಯದೇ ನಾಮಸ್ಮರಣೆಗೆ ನಾವು ತಂದ್ಕೋಬೇಕಾಗಿತ್ತು. ತಂದ್ಕೊಂಡು ಕರ್ಮ ಮಾಡಿದ್ರೆ ಸಾತ್ವಿಕ ಕರ್ಮ ಆಗ್ತಿತ್ತು. ಹಾಗಾದ್ರೆ ತಾಮಸ ಕರ್ಮ ಆಗಲಿಲ್ಲ ಅನ್ನೋದು ಪುಣ್ಯ ಅಷ್ಟೇ. ರಾಜಸ ಆಗಿದೆ, ತಾಮಸ ಆಗಿಲ್ಲ ಅನ್ನೋದೇ ಒಂದು ಇದ್ರಲ್ಲಿ ಸಮಾಧಾನ ಪಟ್ಕೊಳ್ಬೇಕಾದಂತಹ ವಿಷಯ. ಹೀಗೆ
ಯಜ್ಞೈಃ ಸಂಕೀರ್ತನ ಪ್ರಾಯೈಃ ಧ್ಯೇಯಂ ಸದಾ ಪರಿಭವಗ್ನಂ ಅಭೀಷ್ಟದೋಹಂ ತೀರ್ಥಾಸ್ಪದಂ ಶಿವ ವಿರಿಂಚನತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತ ಭಕ್ತ ಭವಾಬ್ದಿಪೋತಂ ವಂದಾಮಹೇ ಪುರುಷತೆ ಚರಣಾರವಿಂದಂ. ಭಗವಂತನೇ, ನಿನ್ನ ಪಾದ ಕಮಲಗಳನ್ನ ನಾವೀಗ ನಮಿಸ್ತಾ ಇದ್ದೇವೆ. ಅದು ಪಾದಕಮಲ ಎಂಥದ್ದು ಅಂತಂದ್ರೆ ಪೋತದಂತೆ, ನೌಕೆಯಂತೆ ಇದೆ. ನೌಕೆಯಂತಿರುವ ನಿನ್ನ ಪಾದಕಮಲವನ್ನು ನಾವು ಸ್ತುತಿಸ್ತೀವಿ ಅಂತ ಇಲ್ಲಿ ಹೇಳ್ತಾರೆ. ಅದು ಎಂಥದ್ದು? ನಮಗದು ಸದಾ ಧ್ಯಾನ ಗೋಚರ. ತೀರ್ಥಾಸ್ಪದಂ, ಧ್ಯಾನಕ್ಕೆ ಗೋಚರವಾಗಿದೆ. ಪರಿಭವಗ್ನಂ, ಸಂಸಾರದಲ್ಲಿ ಯಾವುದೇ ಸೋಲು ಇದೆಯಲ್ಲ ಆ ಎಲ್ಲಾ ಸೋಲುಗಳನ್ನು, ಹಿಂಜರಿತಗಳನ್ನು. ಪರಿಭವ ಅಂತಂದ್ರೆ ಶತ್ರುಗಳ ಕೈಯಿಂದಲೇ ಸೋಲಾಗಬೇಕಾಗಿಲ್ಲ. ನಮ್ಮ ಸಮಸ್ಯೆ ಏನು ಅಂತಂದ್ರೆ ಯಾರೋ ನಮ್ಮನ್ನು ಹೊಡೆದು ಅವಮಾನ ಪಡಿಸಿದಾಗ ಅದನ್ನೇ ಸೋಲು ಅಂತ ಅನ್ಕೋತಿರ್ತೇವೆ. ಅನೇಕ ಬಾರಿ ನಮ್ಮ ವೈಫಲ್ಯಗಳಿವೆ ಅಲ್ಲ, ನಮ್ಮಷ್ಟಕ್ಕೆ ನಮ್ಮದೇ ವೈಫಲ್ಯ, ಬೇರೆಯವ್ರಿಗೆ ಗೊತ್ತೂ ಆಗೋದಿಲ್ಲ, ಅದು ಗಮನಕ್ಕೆ ಬರೋದಿಲ್ಲ. ಅವು ಎಲ್ಲ ಸೋಲುಗಳೇ. ಬೇರೆಯವ್ರಿಗೆ ಗಮನಕ್ಕೆ ಬರೋದಿಲ್ಲ, ಅದರಿಂದ ನಮ್ಗೆ ಅವಮಾನ ಆಗಿರೋದಿಲ್ಲ. ಬೇರೆಯವ್ರಿಗೆ ಗಮನಕ್ಕೆ ಬಂದ್ರೆ ಅವಮಾನ ಆಗ್ತದೆ, ಮನಸ್ಸು ವಿಷಣ್ಣ ಆಗಿ ನಾವು ಸ್ಥಿತ್ಯಂತರವನ್ನು ತಲುಪ್ತೇವೆ. ಅಲ್ಲದೇನೆ ಬೇರೆ ಎಲ್ಲಾ ರೀತಿಯಾದ ವೈಫಲ್ಯಗಳು ಕೂಡ ಪರಿಭವನೆ. ಆ ಎಲ್ಲಾ ಪರಿಭವಗಳನ್ನು ಇದು ಪರಿಹರಿಸುವಂಥದ್ದು. ಅಭೀಷ್ಟ ದೋಹಂ, ಮತ್ತೆ ನಮಗೆ ಬೇಕಾದಂತಹ ಎಲ್ಲ ಅಭೀಷ್ಟಗಳನ್ನು ಕರೆಯುವಂಥದ್ದು. ಶಿವ ವಿರಿಂಚನುತಂ, ಶಿವ ವಿರಿಂಚಿ, ಶಿವ ಮತ್ತೆ ವಿರಿಂಚಿಯ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವರಿಂದ ಅದು ಸ್ತುತ್ಯವಾಗಿದೆ. ಶರಣ್ಯಂ, ಶರಣಾಗತರಾದಂತಹ ಎಲ್ಲ ಭಕ್ತರಿಗೂ ಕೂಡ ಅದು ರಕ್ಷಕವಾಗಿದೆ. ಭೃತ್ಯ ಆರ್ತಿಹಂ, ಭೃತ್ಯರ ಎಲ್ಲ ರೀತಿಯಾದಂತಹ ಪಾಪಗಳನ್ನು ಕೂಡ ಪರಿಹರಿಸುವಂತಹ ಒಂದು ಪಾದಕಮಲ ಇದು. ಪ್ರಣತ ಭಕ್ತ ಭವಾಬ್ಧಿ ಪೋತಂ, ಭಕ್ತರಿಗೆ ಈ ಸಮುದ್ರ ಅನ್ನೋದೇನಿದೆ, ಈ ಭವ ಅನ್ನೋದು ದೊಡ್ಡದೊಂದು ಸಾಗರ ಇದ್ದಂತೆ ಇದು. ಈ ಸಾಗರದಲ್ಲಿ ಸಿಲುಕಿ ಹಾಕೊಂಡ್ಬಿಟ್ಟಿದ್ದಾರೆ. ಇವರಿಗೆ ಅದೊಂದು ಪೋತ, ನೌಕೆಯಂತೆ. ಮಹಾಪುರುಷನೇ, ವಂದಾಮಹೇ ಪುರುಷ ಶಬ್ದವಾಚ್ಯನಾದ ಭಗವಂತನೇ, ತೇ ಚರಣಾರವಿಂದಂ ವಂದಾಮಹೇ, ಇಂಥ ನಿನ್ನ ಪಾದಕಮಲಗಳನ್ನ ನಾವು ನಮಸ್ಕರಿಸ್ತೇವೆ ಅಂತ ಹೇಳಿ ಇಲ್ಲಿ ಬಂದಿಲ್ಲ. ಮುಂದೆ ಎಲ್ಲೋ ಒಂದ್ ಕಡೆ ಭಾಗವತ್ ತಾತ್ಪರ್ಯದಲ್ಲಿ ಬಂದಿದೆ, ಭಗವತ್ಪಾದ ನೌಕೆಯಂ ನಾಣ್ಯ ನೌಕೋಪಮಾ ಭವೇತ್. ಬೇರೆ ನೌಕೆಗಳಂತೆ, ಒಂದು ಯಾವುದೋ ದೋಣಿಯಂತೆ, ಹಡಗಿನಂತೆ ಈ ಭಗವಂತನ ಪಾದ ನೌಕೆ ಅಲ್ಲ, ಅದಕ್ಕಿಂತಲೂ ಬಹಳ ವಿಶಿಷ್ಟವಾದದ್ದು ಇದು ಅಂತ ಈ ನೌಕೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಒಟ್ಟಾರೆ ಭಗವಂತ ಏನು, ಭಗವಂತನ ಪಾದವನ್ನು ನೌಕೆ ಅಂತ ಸ್ತುತಿಸುವುದು ಒಂದು, ಅಂದ್ರೆ ಭಗವಂತನೇ ನೌಕೆ ಅಂತ ಸ್ತುತಿಸಿದಂತಾನೆ ಅಲ್ಲ. ಹಾಗಾದ್ರೆ ಭಗವಂತ ಏನು ಅಂತಂದ್ರೆ, ಭಗವಂತ ನೌಕೆ ಹೌದು, ಅವನು ಸೇತು ಹೌದು, ಅವನು ಆ ಕಡೆ ತೀರವೂ ಹೌದು, ಎಲ್ಲವೂ ಅವನೇ. ಇಲ್ಲಿ ಸೇತುವೆ ಬೇರೆ, ಆ ಕಡೆ ತೀರ ಬೇರೆ. ಆದ್ರೆ ಭಗವಂತಂದು ಈ ಅವನ ನೌಕೆ ಅಂತ ಅವನನ್ನು ವರ್ಣಿಸುವುದಾಗ್ಲಿ, ಅವನನ್ನ ಸೇತುವೆ ಅಂತ ವರ್ಣಿಸುವುದಾಗ್ಲಿ ಬಹಳ ವಿಶಿಷ್ಟವಾಗಿದೆ. ಅದನ್ನ ಬೇರೆ ಕಡೆ ಕೂಡ ಭಾಗವತ ತಾತ್ಪರ್ಯಾದಿಗಳಲ್ಲಿ ಅದನ್ನು ವರ್ಣಿಸಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಅದನ್ನು ಹೇಳ್ತಾರೆ. ಅದು ಹೇಗೆ ಅಂತಂದ್ರೆ, ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ ಏನಂ ಸೇತುಮಾಪ್ಯ ಅನೇನೈವ ಸೇತುನಾ ಮೋದತೆ ಪ್ರಮೋದತೆ ಆನಂದೇ ಭವತಿ. ನಾವು ಈ ಲೌಕಿಕ ಜಗತ್ತಿನಲ್ಲಿ ಈ ಕಡೆ ತೀರದಿಂದ ಆ ಕಡೆ ತೀರಕ್ಕೆ ಹೋಗಬೇಕಾದ್ರೆ ಸೇತುವೆ ಹತ್ತುತ್ತೇವೆ. ಸೇತುವೆ ಹತ್ತಿ ಬೇಗ ಆ ಸೇತುವೆಯನ್ನು ದಾಟಿ ಬಿಡ್ತೇವೆ. ಯಾಕಂದ್ರೆ ನಮ್ಗೆ ಗೊತ್ತು ಸೇತುವೆ ಮೇಲೆ ನಿಂತು ನಾವು ಮಾಡಬೇಕಾದ್ದೇನಿಲ್ಲ, ಆ ಕಡೆ ಹೋಗಬೇಕಾಗಿದೆ. ಆ ಸಣ್ಣ ಮಕ್ಕಳು ಆ ಸೇತುವೆ ಆ ಸುತ್ತಮುತ್ತಲಿನ ಪರಿಸರಕ್ಕೆ ಆಕೃಷ್ಟರಾಗಿ ಅಲ್ಲೇ ಏನಾದ್ರು ನಿಂತು ಬಿಟ್ರೆ, ಯಾಕೆ ಇಲ್ಲಿ ನಿಂತಿದ್ದೀರಿ, ಬನ್ನಿ ಮುಂದೆ ಹೋಗೋಣ, ಇಲ್ಲೇನ್ ಮಾಡ್ತಿದ್ದೀರಿ ಅಂತ ಅವ್ರನ್ನ ಗದರಿ ಆ ಕಡೆ ಕರ್ಕೊಂಡು ಹೋಗ್ತೇವೆ. ಯಾಕಂದ್ರೆ ಗಮ್ಯಸ್ಥಾನ ಬೇರೆ ಇರುತ್ತೆ. ಇಲ್ಲಿ ನೌಕೆ ಎಷ್ಟೇ ಸುಂದರವಾಗಿದ್ರು, ಸುತ್ತಮುತ್ತಲಿನ ಪರಿಸರ, ಬೆಟ್ಟ ಗುಡ್ಡ ನದಿ ನೀರು ಎಷ್ಟೇ ಚೆನ್ನಾಗಿದ್ರು ನೌಕೆಯಲ್ಲಿ ಬಹಳ ಕಾಲ ಇರ್ಲಿಕ್ಕಾಗಲ್ಲ, ಹೋಗಬೇಕಾದ ಸ್ಥಳ ಬೇರೆ ಇದೆ. ಇದೆಲ್ಲ ಈ ಜಗತ್ತಿನ ಸ್ಥಿತಿ. ಆದ್ರೆ ಆ ವೇದವಾಕ್ಯ ಏನ್ ಹೇಳ್ತದಂದ್ರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದ ವೇದವಾಕ್ಯ, ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ. ಇಲ್ಲಿ ಸಮುದ್ರ ಅಂತ ಬಂತು, ಅಲ್ಲಿ ನದಿ ಅಂತ ಬಂದಿದೆ ಅಷ್ಟೇ. ಘೋರಾಂ ಅತ್ಯಂತ ಘೋರವಾದ ನದಿ ಇದು, ಅಶಿವಾಂ ಅಮಂಗಳಕರವಾದ ನದಿ. ಇವಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ, ದಾಟಬೇಕು. ತೀರ್ತ್ವ ಅಂದ್ರೆ ದಾಟಬೇಕಾದ್ರೆ ಅಂತ ಅಲ್ಲಿ ಸಂದರ್ಭ. ತೇನೈವ, ಹೇಗೆ ಯಾವುದನ್ನು ದಾಟೋದು ಅಂತಂದ್ರೆ, ತೇನೈವ ಸೇತುನಾ ಮೋದತೆ ಪ್ರಮೋದತೆ ಆನಂದೇ ಭವತಿ. ಈ ಸೇತುವೆಯನ್ನು ಏರಿ ನಾವು ಈ ನದಿಯನ್ನು ದಾಟಬೇಕಾಗಿದೆ, ಸೇತುವೆಯನ್ನು ಅವಲಂಬಿಸಿ. ಆದ್ರೆ ವಿಷಯ ಏನು ಅಂತಂದ್ರೆ, ತೇನೈವ ಸೇತುನಾ ಮೋದತೆ ಪ್ರಮೋದತೆ ಆನಂದೇ ಭವತಿ. ಸೇತುವೆ ಏರ್ಬಿಟ್ರೆ ಸಾಕು, ಅದೇ ಆನಂದ, ಮತ್ತಿನ್ ಯಾವ ಗಮ್ಯ ಇಲ್ಲ. ಯಾಕಂದ್ರೆ ಅವನೇ ಸೇತು. ಇಮಾಂ ಘೋರಾಂ ಶಿವಾಂ ನದೀಂ ತೀರ್ಥ ತೇನೈವ ಸೇತುನ, ಆ ಪರಮಾತ್ಮ ಸ್ವರೂಪವಾದ ಸೇತುವೆಯನ್ನು ಏರಿಬಿಟ್ರೆ ಮೋದತೆ ಪ್ರಮೋದತೆ ಆನಂದೇ ಭವತಿ.
ಮತ್ತೆ ಹೋಗ್ಬೇಕಾದ ಬೇರೆ ಗಮ್ಯ ಏನಿಲ್ಲ. ಆದ್ರಿಂದ ಈ ಲೌಕಿಕ ಜಗತ್ತಿಗಿಂತ ತೀರ ವ್ಯತಿರಿಕ್ತವಾಗಿ ಪರಮಾತ್ಮ ಎಂಬ ಸೇತುವೆಯನ್ನ ಏರಿಬಿಟ್ರೆ ಮತ್ತೆ ನಾವು ಮುಂದೆ ಹೋಗ್ಬೇಕಾದ ಕಾರಣ ಏನಿಲ್ಲ, ಮತ್ತೆ ಹೋಗ್ಬೇಕಾದ ಯಾವ ಜಾಗವೂ ಇಲ್ಲ. ಆ ಸೇತುವೆಯಲ್ಲೇ ಇದ್ದು ಬಿಟ್ರೆ ನಾವು ನಿತ್ಯ ತೃಪ್ತರು. ಅದಕ್ಕಾಗಿ ಅವನು ಸೇತು, ಅವನನ್ನೇ ಸೇತು. ಸೇತುರಾಮ ಶಬ್ದಕ್ಕೆ ಹೇಳ್ತೇವೆ. ಸೇತುರಾಮ ಅಂದ್ರೆ ಏನು? ಸೇತುವೆಯನ್ನು ಕಟ್ಟಿದ ರಾಮ. ಸೇತುಕೃತ್ ರಾಮ ಸೇತುರಾಮ, ಮಧ್ಯಮ ಪದ ಲೋಕಿ ಸಮಾಸ. ಅದು ಅಷ್ಟೇ ಅಲ್ಲ, ಸೇತುಶ್ಚಾಸವು ರಾಮಶ್ಚ, ಅವನೇ ರಾಮ, ಅವನೇ ಸೇತು. ಯಾಕೆಂದ್ರೆ ಅವನು ಸೇತು ಅಂತ ವೇದವಾಕ್ಯ ವರ್ಣಿಸಿದೆ. ಅವನು ರಾಮನೂ ಹೌದು. ಯಾಕೆಂತಂದ್ರೆ ರಮಂತೆ ಅಸ್ಮಿನ್ನಿತಿ ರಮಂತೆ ಯೋಗಿನಃ ಅಸ್ಮಿನ್ನಿತಿ. ಆ ರಾಮನೆಂಬ ಸೇತುವೆಯನ್ನು ತಲುಪಿ ಎಲ್ಲಾ ಜ್ಞಾನಿಗಳು ಕೂಡ ಸಂತೋಷ ಪಡ್ತಾರೆ. ಅದಕ್ಕಾಗಿ ಅವನನ್ನ ರಾಮ ಅಂತ ಹೇಳ್ತಾರೆ, ಸೇತು ಅಂತ ಹೇಳ್ತಾರೆ. ನಾವು ಅವನನ್ನೇ ನೌಕೆ ಅಂತ ವರ್ಣನೆ ಮಾಡಿದ್ರು ಸಾಕು. ಅವನೇ ನೌಕೆ. ಆ ನೌಕೆನೇ ಒಂದು ನಾವು ಏರಿಬಿಟ್ರೆ, ಒಮ್ಮೆ ಅದನ್ನ ಏರಿಬಿಟ್ರೆ ಮತ್ತೆ ಎಲ್ಲಿಯೂ ಹೋಗ್ಬೇಕಾದ್ದಿಲ್ಲ. ಶಾಶ್ವತವಾಗಿ ಅದೇ ನೌಕೆಯಲ್ಲಿ ಕೂತ್ಕೊಂಡ್ರು ಅದೇ ಪುರುಷಾರ್ಥ. ಅದಕ್ಕಾಗಿ ಅವನು ಪಾದ ಕಮಲಗಳನ್ನು ನೌಕೆ ಅಂತ ಹೇಳಿದ್ದೇನಿದೆ, ಅವನನ್ನೇ ನೌಕೆ ಅಂತ ವರ್ಣನೆ ಮಾಡಿದಂತೆನೆ. ತ್ಯಕ್ವಾ ಸುದುಶ್ಚಜ ಸುರೇಕ್ಷಿತ ರಾಜ್ಯ ಲಕ್ಷ್ಮೀಂ. ರಾಮಾವತಾರ ಮಾಡಿದಾಗ ಅವನ ಪಾದಕಮಲ ಹೇಗಿತ್ತು ಅದನ್ನು ನೆನಪು ಮಾಡ್ಕೋತಾರೆ. ಸಾಮ್ರಾಜ್ಯದ ಒಂದು ವೈಭವ ಏನಿದೆ ಅದು ಸುಲಭವಾದ್ದಲ್ಲ. ಬಿಟ್ಟು ಬಿಡ್ತೀನಿ ಅನ್ಕೋಬಹುದು, ವೈರಾಗ್ಯದ ಮಾತಾಡಬಹುದು. ದೇವತೆಗಳಿಗೂ ಅದನ್ನು ಬಿಡ್ಲಿಕ್ಕಾಗಲ್ಲ, ಅಷ್ಟು ಮೋಹ ಕವಿಸಿ ಬಿಡುತ್ತದೆ. ಆ ಸ್ಥಾನ ಮಾನ ಅದೆಲ್ಲ ಒಂದು ಬಾರಿ ಅಲ್ಲಿ ಅಲ್ಲಿ ನಿಂತ್ಕೊಂಡ್ ಬಿಟ್ರೆ ಏನಾದ್ರೂ ಮಾಡಿ ಅದನ್ನು ಉಳಿಸ್ಕೋಬೇಕು ಅನ್ನುವಂಥ ಹಠ ಬರೆಸುವಂತಹ ಒಂದು ಅಧಿಕಾರದ ಸ್ಥಾನ ಅದು. ಅದಕ್ಕಾಗಿ ಸುರೇಕ್ಷಿತ ರಾಜ್ಯ ಲಕ್ಷ್ಮೀ, ಸುದುಶ್ಚಜವಾದದ್ದು, ದೇವತೆಗಳಿಗೂ ಅಪೇಕ್ಷಿತವಾದಂತಹ ರಾಜ್ಯ ಸಂಪತ್ತದು. ಅದನ್ನ ಆರ್ಯವಚಸ, ತಂದೆಯ ಮಾತಿಗೆ ತಕ್ಕಂತೆ ಅದನ್ನ ಬಿಟ್ಟುಬಿಟ್ಟ. ಆಮೇಲೆ ನಡ್ಕೊಂಡು ಹೋದ ಪಾದಕ್ಕೆ, ಈಗ ಅರಣ್ಯಕ್ಕೆ. ಧರ್ಮಿಷ್ಠಂ ಆರ್ಯವಚಸ ಯದಗಾದ ಅರಣ್ಯಂ. ಅಲ್ಲಿ ಹೋಗಿದ್ಯಾವುದು? ರಾಮ ಹೋದ ಅಂತ ಹೇಳ್ತಿಲ್ಲ, ಅಲ್ಲಿ ಪಾದಕಮಲ ಹೋಯ್ತು ಅಂತ ವರ್ಣಿಸಿದ್ದಾರೆ. ಯದಗಾದ ಅರಣ್ಯಂ. ಮತ್ತೆ ಸೀತಾದೇವಿಗೆ, ತನ್ನ ಪ್ರಿಯಳಾದ ಸೀತಾದೇವಿಗೆ ಆ ಮಾಯಾಜಿಂಕೆ ಬೇಕನ್ಸಿತ್ತು. ಆ ಮಾಯಾಜಿಂಕೆಯನ್ನು ಬೆನ್ನಟ್ಟಿ ಇದೇ ಪಾದ ಧಾವಿಸಿತ್ತು. ಅಂಥ ಧರ್ಮಾಚರಣ ಮಾಯಾಮೃಗಂ ದಯಿತ ವೀಪ್ಸಿತಂ ಅನ್ವಧಾವತ್ ವಂದಾಮಹೇ ಪುರುಷತೆ ಚರಣಾರವಿಂದಂ. ಅಂಥ ನಿನ್ನ ಪಾದಕಮಲಗಳಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಅಲ್ಲಿ ಬಂದಿರುವಂಥ ಮಾತು. ಏವಂ ಯುಗಾನುರೂಪೋಸೋ. ಹೀಗೆ ಪರಮಾತ್ಮ ಯುಗಕ್ಕನುಸಾರವಾಗಿ ಭಿನ್ನ ಭಿನ್ನ ರೂಪಗಳನ್ನು ತಾಳ್ತಾನೆ. ಮತ್ತೆ ಅಂಥ ವರ್ಣಗಳನ್ನು ತಾಳ್ತಾನೆ. ಅವನನ್ನ ಆಯಾ ಯುಗದ ಜನರೆಲ್ಲ ಹಾಗೆ ವಾಸಿಸ್ತಾರೆ, ಹಾಗೆ ಉಪಾಸಿಸ್ತಾರೆ. ಮತ್ತೆ ಅವನನ್ನ ಶುಕ್ಲವರ್ಣ ಇದ್ದವನು ಅಂತ ಕೃತಯುಗದ ಜನ ಮಾತ್ರ ಉಪಾಸಿಸಬೇಕಂತೇನಿಲ್ಲ. ಈಗಿನ ಜನರು ಅವನನ್ನ ಶುಕ್ಲವರ್ಣವನು ಅಂತ ಉಪಾಸಿಸಿದ್ರು ಯಾವ ತೊಂದರೆ ಇಲ್ಲ. ಆದ್ರೂ ಹಾಗೆ ಉಪಾಸನೆ ಮಾಡ್ತಾರೆ ಆ ಯುಗದ ಜನ ಅಂತ ತೋರಿಸ್ತಾರೆ. ಮನುಜೈ ದಿಜ್ಯತೆ ರಾಜನ್ ಶ್ರೇಯಸಾ ಈಶ್ವರೋ ಹರಿಹಿ. ಎಲ್ಲಾ ತರದ ಶ್ರೇಯಸ್ಸುಗಳನ್ನು ಅವರಿಗೆ ಈ ಭಗವಂತ ಕೊಡ್ತಾನೆ ಅಂತ ಅಲ್ಲಿ ವರ್ಣನೆ ಇದೆ. ಇದು ಈ 5ನೇ ಅಧ್ಯಾಯದ 35ನೇ ಶ್ಲೋಕ. ಏವಂ ಯುಗಾನುರೂಪೋತ್ಸವ ಅಂತ ಹೀಗೇನು ಬಂತಲ್ಲ, ಅದನ್ನೇ ಈ ಭಾಗವತ ತಾತ್ಪರ್ಯದಲ್ಲಿ ಈ ಒಂದು ಶ್ಲೋಕದ ಮೂಲಕ ಹೇಳ್ತಾರೆ. ಹಿಂದೆ ಒಂದೆರಡು ಸಂದರ್ಭದಲ್ಲಿ, ಒಂದು 3-4 ಸಂದರ್ಭಗಳಲ್ಲಿ ಶ್ಲೋಕ ಹೇಳಿರ್ಬೇಕು ನಾನು. ಧ್ರುವಂ ತಯೈವ ಮುಚ್ಚಂತೆ ಯಾಂ ಮೂರ್ತಿಂ ಪ್ರದೇಶೇತ್ ಗುರು ಶಿಷ್ಯಾಣಾಂ ಯೋಗ್ಯತಾಭಿಜ್ಞ ವಿಘ್ನಹಾನಿಸ್ತು ತದ್ಯುಗೆ ಅವತೀರ್ಣ ಹರೇರ್ಮೂರ್ತ್ಯ ತತ್ಪೂರ್ವ ಯುಗಜೇನವ ನೃಸಿಂಹಾದಿಕ ಯಾ ಮೂರ್ತ್ಯ ಯಾಂ ಚಾನ್ಯಾಂ ಪ್ರದೇಶೇತ್ ಗುರು ಅಂತ ಒಂದು ಗ್ರಂಥವನ್ನು ಆಚಾರ್ಯ ಉಲ್ಲೇಖಿಸ್ತಾರೆ. ಇದು ಯುಗಾನುರೂಪವಾಗಿ ಬೇರೆ ಬೇರೆ ರೂಪಗಳನ್ನು ಉಪಾಸಿಸಬೇಕು ಅಂತ ಬಂತಲ್ಲ, ಈ ಭಾಗವತದ ಶ್ಲೋಕಗಳಲ್ಲಿ ಗುರು ಉಪದೇಶಿಸಿದ ಮಾರ್ಗದಿಂದ ಅಂತ ಅಲ್ಲಿ ಬರಲಿಲ್ಲ. ಅದನ್ನು ತಾತ್ಪರ್ಯದಲ್ಲಿ ವಿವರಿಸ್ತಾರೆ. ಇನ್ನೂ ಗುರು ಸಿಗದೇ ಇರುವ ತನಕ ನಿಮಗೆ ಯಾವ ರೂಪ ಅಪೇಕ್ಷಿತ ಆಗಿದೆಯೋ ಅದನ್ನ ಉಪಾಸನೆ ಮಾಡಿ, ಉಪಾಸನೆ ನಿಲ್ಲಿಸಬೇಡಿ. ಆದರೆ ಸಾಮಾನ್ಯವಾಗಿ ನಮ್ಮ ಉಪಾಸನೆ, ನಮ್ಮ ಸಾಧನೆಯ ಮಾರ್ಗ ಇದ್ದಕ್ಕಿದ್ದಂತೆ ಒಂದು ಮಹತ್ವದ ತಿರುವು ತಗೋಬೇಕು ಅಂತಂದ್ರೆ ಅಲ್ಲಿ ಬರ್ತಾನೆ ಒಬ್ಬ ವಿಶಿಷ್ಟನಾದಂಥ ವ್ಯಕ್ತಿ. ಶಿಷ್ಯಾಣಾಂ ಯೋಗ್ಯತಾಭಿಜ್ಞ, ಶಿಷ್ಯರ ಯೋಗ್ಯತೆಯನ್ನು ಬಲ್ಲ ಒಬ್ಬ ಗುರು ಬರ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಯಾಂ ಮೂರ್ತಿ ಪ್ರದೇಶೇತ್ ಗುರು, ಇಂಥ ಮೂರ್ತಿಯನ್ನು ನೀನು ಉಪಾಸಿಸು ಅಂತ ಹೇಳ್ತಾನೆ. ಅಲ್ಲಿ ಪ್ರದೇಶೇತ್ ಅಂತಿದೆ. ಪ್ರದೇಶೇತ್ ಅಂತಂದ್ರೆ ಕೆಲವು ಸಂದರ್ಭದಲ್ಲಿ ಅವನೊಂದು ಮೂರ್ತಿನೇ ಕೊಡಬಹುದು. ಈ ಮೂರ್ತಿನ ಉಪದೇಶ ನೀನು ಪೂಜೆ ಮಾಡುವಂತ, ತಾನು ಪೂಜೆ ಮಾಡಿದ ಒಂದು ಸಾಲಗ್ರಾಮನು ಒಂದು ಮೂರ್ತಿಯನ್ನೇ ಕೊಡಬಹುದು.
ಹಾಗೂ ಆಗಬಾರ್ದು ಅಂತೇನಿಲ್ಲ. ಅದಿಲ್ಲದೆ ಹೋದ್ರೆ ಮೂರ್ತಿ ಕೊಡೋದು ಅಲ್ಲಿ ಅಷ್ಟು ಮಹತ್ವದ್ದಲ್ಲ. ಯಾಕಂದ್ರೆ ಆ ಲೆವೆಲ್ನಲ್ಲಿ ಹೋದವರಿಗೆ, ಆ ಹಂತಕ್ಕೆ ಹೋದವರಿಗೆ ಮೂರ್ತಿ ಶಾಲಗ್ರಾಮಗಳು ಪೂಜೆ ಮಾಡಬೇಕು ಅಂತ ವಿಧಿ ಇರೋದ್ರಿಂದ ಮಾಡ್ತಾರೆ. ವಾಸ್ತವಿಕವಾಗಿ ಆ ಗುರು ಅವನಿಗೆ ಪ್ರತಿಷೇಧ ಅಂದ್ರೆ ಉಪದೇಶಿಸ್ತಾನೆ. ಇಂಥ ಭಗವಂತನ ರೂಪವನ್ನು ನೀನು ಧ್ಯಾನಿಸಬೇಕು ಅಂತ ಉಪದೇಶಿಸ್ತಾನೆ. ತಯ್ಯೈವ ಧ್ರುವಂ ಮುಚ್ಚಂತೆ, ಅವನು ಯಾವ ರೂಪವನ್ನು ಉಪದೇಶಿಸ್ತಾನಲ್ಲ ಅದನ್ನೇ ಅವರು ಮುಂದೆ ಸಾಧನೆಯ ಉದ್ದಕ್ಕೂ ಧ್ಯಾನಿಸ್ತಾ ಹೋಗ್ತಾರೆ. ಅಲ್ಲಿವರೆಗೂ ಈ ಜನ್ಮದಲ್ಲಿ ಯಾವುದೋ ಒಂದು ಪರಿಸರದ ಕಾರಣದಿಂದಾಗಿ, ಏನೋ ಕಾರಣದಿಂದಾಗಿ ನಮ್ಮ ಕುಲಗುರು, ನಮ್ಮ ಕುಲದೈವ, ನಮ್ಮ ಮಠದ ದೈವ, ಈ ಎಲ್ಲ ಅನೇಕ ಕಾರಣಗಳಿಂದ ಯಾವ್ಯಾವ ಭಗವಂತನ ಮೂರ್ತಿಗಳು ನಮ್ಗೆ ಇಷ್ಟ ಆಗ್ತಿರ್ತವೆ. ಯಾವುದೂ ತಪ್ಪಲ್ಲ, ಸಾಧನೆಗೆ ಅದೊಂದು ಪೂರಕನೇ. ಆರಂಭದ ಹಂತದಲ್ಲಿ ಒಂದು ಬಾರಿ ಆ ಗುರು ಶಿಷ್ಯರ ಯೋಗ್ಯತೆಯನ್ನು ಬಲ್ಲ ಆ ಗುರು ಒಂದು ಭಗವಂತನ ಮೂರ್ತಿಯನ್ನು ಉಪದೇಶಿಸಿದ ಮೇಲೆ ಅದು ಅವನು ಮುಂದೆ ಎಲ್ಲೇ ಹುಟ್ಟಿದ್ರು, ಆ ಶಿಷ್ಯನಾದವನು ಎಲ್ಲೇ ಹುಟ್ಟಿದ್ರು, ಅವನ ಕುಲದೈವ ಯಾವುದೇ ಆಗಿದ್ರು, ಅವನ ಪರಿಸರದ ಸಮೀಪದಲ್ಲಿ ಯಾವುದೇ ಒಂದು ಮಠ ಮಂದಿರದಲ್ಲಿ ಯಾವುದೇ ದೈವ ಇದ್ರು, ಇವನು ಮಾತ್ರ ತನ್ನ ಇಷ್ಟ ದೈವವಾಗಿ ಆ ಗುರು ಹೇಳಿದ ಮೂರ್ತಿಯನ್ನು ಧ್ಯಾನಿಸ್ತಾ ಹೋಗ್ತಾನೆ. ಅದನ್ನು ಉಪಾಸನೆಗಾಗಿ ಬಳಸ್ತಾ ಹೋಗ್ತಾನೆ. ಅದರಿಂದಲೇ ಮುಕ್ತಿ ಕಾಣ್ತಾನೆ. ಅಂದ್ರೆ ವಿಘ್ನ ಪರಿಹಾರ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಅನೇಕ ವಿಘ್ನಗಳು ಬರ್ತಿರ್ತಾವಲ್ಲ ಸಾಧನೆಗೆ, ಅದು ದೊಡ್ಡ ಸಮಸ್ಯೆನೆ. ಯಾವ ಕಾಲಕ್ಕೂ ವಿಘ್ನ ಹಾನಿ ಆಗ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ತದ್ಯುಗೆ ಅವತೀರ್ಣ ಹರೇರ್ ಮೂರ್ತ್ಯ. ನಾವು ಯಾವ ಯುಗದಲ್ಲಿ ಇದ್ದೇವೆ, ಆ ಯುಗದಲ್ಲಿ ಭಗವಂತನ ಯಾವ ರೂಪ ಅವತರಿಸಿದೆ ಅದನ್ನ ಧ್ಯಾನಿಸ್ತಾ ಹೋಗೋದ್ರ ಮೂಲಕ ನಮ್ಮ ಎಲ್ಲಾ ವಿಘ್ನಗಳನ್ನು ಕಳ್ಕೋಬಹುದು. ನಾವು ಇರುವ ಯುಗದಲ್ಲಿ ಯಾವುದೇ ಭಗವಂತನ ಮೂರ್ತಿ ಅವತರಿಸಿಲ್ಲ ಅಂತ ಆದ್ರೆ ಹಿಂದಿನ ಯುಗದಲ್ಲಿ ತತ್ಪೂರ್ವ ಯುಗದೇನವ ಆಗ ಯಾವ ಭಗವಂತನ ಮೂರ್ತಿ ಅವತರಿಸಿತ್ತು ಅದನ್ನ ಧ್ಯಾನಕ್ಕೆ ವಿಷಯವಾಗಿ ಮಾಡ್ಕೊಂಡು ಮುಂದೆ ಹೋಗ್ಬೋದು, ವಿಘ್ನಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ. ಹೀಗೆ ಮಾಡ್ತಾ ಹೋದಾಗ ಮುಂದೆ ಅವನು ಆ ಗುರು ಬರ್ತಾನೆ ಅಂತ ಅರ್ಥ. ಆರಂಭದ ಹಂತದಲ್ಲಿ ಯಾವ ಯುಗದಲ್ಲಿ ಇದ್ದೀವೋ ಆ ಯುಗದಲ್ಲಿ ಕಾಣಿಸಿಕೊಂಡ ಭಗವಂತನ ಮೂರ್ತಿಯನ್ನು ಧ್ಯಾನಿಸ್ತಾ ಹೋಗ್ಬೇಕು. ಯಾವುದೂ ಇಲ್ಲ ಅಂತಂದ್ರೆ ಹಿಂದಿನ ಯುಗದಲ್ಲಿ ಯಾವ ಭಗವಂತನ ರೂಪ ಅವತರಿಸಿದೆ ಅದನ್ನಾದ್ರೂ ಧ್ಯಾನಿಸ್ಬೇಕು. ಇಷ್ಟನ್ನು ಮಾಡ್ತಾ ಮಾಡ್ತಾ ವಿಘ್ನಗಳನ್ನು ಕಳ್ಕೊಂಡ ಮೇಲೆ, ವಿಘ್ನಗಳನ್ನು ಕಳ್ಕೊಳ್ಳೋದು ಅಂದ್ರೆ ಸ್ವರೂಪ ಗುರು ಸಿಗ್ಲಿಕ್ಕೆ ಬೇಕಾದ ವಿಘ್ನಗಳನ್ನು ಕಳ್ಕೊಳ್ಳೋದು. ಸ್ವರೂಪ ಗುರು ಸಿಕ್ಕ ಮೇಲೂ ಮತ್ತು ವಿಘ್ನಗಳು ಇರಬಹುದು. ವಿಘ್ನಗಳು ಕೊನೆ ತನಕ ಬಂದೇ ಬರ್ತಿರ್ತವೆ. ಅಪರೋಕ್ಷ ಜ್ಞಾನಿಗಳಾದವರಿಗೂ ವಿಘ್ನಗಳು ಬಂದೇ ಬರ್ತಿರ್ತವೆ. ಯಾಕಂದ್ರೆ ಅವರಿಗೂ 24 ಗಂಟೆ ಎಲ್ಲ ದೇವರೇನು ಕಾಣಿಸ್ತಿರೋದಿಲ್ಲ. ಅನೇಕ ಸಮಸ್ಯೆಗಳನ್ನು ಅಪರೋಕ್ಷ ಜ್ಞಾನ ಬಂದ ಮೇಲೆ ಎದುರಿಸ್ತಿರ್ತಾರೆ. ಭಗವಂತನ ಅವತಾರ ಅಲ್ಲ ಅಂತ ಭ್ರಮೆ ಬರ್ತಿರ್ತದೆ ಕೆಲವೊಮ್ಮೆ. ಭಗವಂತನ ಅವತಾರದ ಜೊತೆಗೇನೆ ವಿರೋಧ ಮಾಡ್ತಾರೆ. ಇಂತಹ ಎಲ್ಲ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ. ಈಗ ಆರಂಭದ ಹಂತದಲ್ಲಿ ಕೆಲವು ವಿಘ್ನಗಳಿವೆ ನಮಗೆ. ಈ ಇಂದ್ರಾದಿಗಳಿಗೆ ಬರುವಂತಹ ವಿಘ್ನಗಳು ಆ ಕಡೆ ಆಮೇಲೆ ಇರಲಿ, ಆ ಲೆವೆಲ್ಗಾರು ಹೋಗ್ಬೇಕಲ್ಲ ನಾವು. ಆ ಲೆವೆಲ್ಗೆ ಹೋದ್ಮೇಲೆ ಬರುವ ವಿಘ್ನಗಳನ್ನು ಪರಿಹರಿಸಿಕೊಳ್ಳೋದು ಹೇಗೆ ಅಂತ ಮುಂದೆ ನೋಡೋಣ. ಈಗ ಆ ಲೆವೆಲ್ ಆದ್ರೂ ತಲುಪಲಿಕ್ಕೆ ಬೇಕಾದಂತಹ ಆ ಹಂತವನ್ನಾದ್ರೂ ಆ ಎತ್ತರವನ್ನಾದ್ರೂ ತಲುಪಲಿಕ್ಕೆ ಬೇಕಾದ ಕೆಲವು ವಿಘ್ನಗಳನ್ನ ಪರಿಹರಿಸಿಕೊಳ್ಬೇಕಾಗಿದೆ. ಅದಕ್ಕೆ ಆ ಯುಗದಲ್ಲಿ ಅವತೀರ್ಣವಾದ ಭಗವಂತನ ಮೂರ್ತಿ ಮತ್ತೆ ಹಿಂದಿನ ಯುಗದಲ್ಲಿ ಅವತರಿಸಿದ ಭಗವಂತನ ಮೂರ್ತಿ ಇದನ್ನ ಮಾಡಬೇಕು. ಗುರು ಸಿಕ್ಕ ಮೇಲೂ ಕೂಡ ಕೆಲವು ಬಾರಿ ವಿಘ್ನಗಳು ಬರ್ಬೋದು. ಅವ್ರು ಹೇಳಿ ಹೋಗಿರ್ತಾನೆ, ಇಂಥವನ್ನ ಉಪದೇಶಿಸುವಂತ ಅವ್ನು ಹೇಳಿ ಹೋಗಿರ್ತಾನೆ ಅಂದ್ರೆ ಎಲ್ಲೋ ಹೋಗಿರ್ಬೋದು ಬೇರೆ ಕಡೆ, ಅಥವಾ ನಮ್ಮ ಪಕ್ಕದಲ್ಲೇ ಇದ್ರು 100% ನಮ್ಮ ಮನಸ್ಸಿನೊಳಗಿದ್ದ ಅವನಿಗೂ ಪ್ರವೃತ್ತಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅವ್ನು ಹೇಳಿದಂತೆ ನಾವು ಮಾಡ್ಬೇಕಾದವ್ರು ನಾವೇ. ಕುದುರೆಗೆ ನೀರಿನ ಕೆರೆ ತೋರಿಸಬಹುದು, ಕುಡಿಬೇಕಾದದ್ದು ಕುದುರೆನೇ ಅಲ್ಲ. ಅವನು ಕುದುರೆ ಗಂಟಲಿನೊಳಗೆ ನೀರನ್ನು ತುರುಕ್ಲಿಕ್ಕೆ ಬರಲ್ಲ, ಅದು ಇವನೇ ಮಾಡಬೇಕು. ಮತ್ತು ಏನಾದ್ರು ವಿಘ್ನಗಳು ಬಂದ್ರೆ ಗುರು ಉಪದೇಶಿಸಿದ ಆ ರೂಪದ ಜೊತೆಗೆ ಆ ಯುಗದಲ್ಲಿ ಯಾವ್ದು ಜನಿಸಿದೆ ಅದನ್ನೂ ಧ್ಯಾನಿಸು. ಆ ತರನೂ ಅರ್ಥ ಆಗುತ್ತೆ. ಗುರು ಸಿಗೋಕ್ಕಿಂತ ಮುಂಚೆನೂ ಆ ಯುಗದಲ್ಲಿ ಯಾವ್ದು ಅವತರಿಸಿದೆ ಅದನ್ನು ಧ್ಯಾನಿಸು. ಗುರು ಸಿಕ್ಕ ಮೇಲೂ ಕೂಡ ಆಯ್ತು ಅವರೊಂದು ಯಾವುದೋ ರೂಪವನ್ನು ಉಪದೇಶಿಸಿದ್ರು, ಅದನ್ನೇ ನಮ್ಮ ಮನಸ್ಸಿಗೆ ಬೇಕಾದಷ್ಟು, ಮನಸ್ಸಿಗೆ ತೃಪ್ತಿಯಾಗುವಷ್ಟು, ಮನ ತಣಿಯುವಷ್ಟು ಉಪಾಸನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ವಿಘ್ನಗಳು ಬರ್ಲಿಕ್ಕೆ ಶುರುವಾದವು. ಹೋಗಿ ಅವನನ್ನೇ ಮತ್ತೆ ಕೇಳಬೇಕಾಗಿಲ್ಲ. ಯಾಕಂದ್ರೆ ಶಾಸ್ತ್ರದ ಮಾರ್ಗದರ್ಶನ ಇದೆ. ಅವನು ಹೇಳಿದ್ದನ್ನು ಉಪಾಸನೆ ಮಾಡ್ತಾ ಹೋಗು. ವಿಘ್ನ ಬಂದ ಕೂಡಲೇ ಹಿಂದಿನ ಯುಗದ್ದು ಅಥವಾ ಅದರ ಯುಗದ್ದು ಆ ಯುಗದಲ್ಲಿ ಜನಿಸಿದ ಭಗವಂತನ ರೂಪವನ್ನು ಧ್ಯಾನಿಸು, ವಿಘ್ನ ಪರಿಹಾರ ಆಗ್ತದೆ. ಆವಾಗ ಅವನು ಹೇಳಿದ್ದನ್ನು ಮುಂದುವರಿಸು ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಕಾಣಿಸ್ತದೆ. ಅಥವಾ ಉಪಾಸನೆಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತಂದ್ರೆ, ಹಾಗಾಗಿ ಈ ಯುಗದಲ್ಲಿ ಯಾವ್ದು ಅವತರಿಸಿದೆ, ಈಗ ನಮಗೆ ಈ ಕಲಿಯುಗದಲ್ಲಿ ಇದ್ದೇವೆ, ಇದಕ್ಕೆ ಇಲ್ಲಿ ಜನಿಸಿದ್ದು ಈಗ ನಮ್ಗೆ ಕಾಣಿಸೋದು ಬೌದ್ಧಾವತಾರ ಅಥವಾ ವೆಂಕಟರಮಣನ ಅವತಾರ. ಬೌದ್ಧಾವತಾರವನ್ನು ಧ್ಯಾನಿಸಬಹುದಾ ಅಂತಂದ್ರೆ ಧ್ಯಾನಿಸಬಹುದು, ಏನು ತಪ್ಪಿಲ್ಲ. ಆದರೂ
ಕೃಷ್ಣನ ಅವತಾರಕ್ಕೆ ಪ್ರಾಶಸ್ತ್ಯ ಹೆಚ್ಚು ಕೊಟ್ಟಿದ್ದಾರೆ. ಬೌದ್ಧಾವತಾರವನ್ನು ಧ್ಯಾನಿಸಬಾರದು ಅಂತೇನಿಲ್ಲ. ಅನೇಕ ಜನ ಆ ಥರ ಹೇಳೋದು ಕೇಳಿದ್ದೀನಿ, ಹಾಗೇನು ನನಗನ್ಸೋದಿಲ್ಲ. ಬೌದ್ಧಾವತಾರವನ್ನು ಕೂಡ ಧ್ಯಾನಿಸಬಹುದು. ಆದರೆ ಕೃಷ್ಣನ ಅವತಾರ ಮೂಲಕ ಅವನು ಏನು ಸಂದೇಶ ಕೊಟ್ಟಿದ್ದಾನೆ ಅನ್ನೋದು ಅದು ನಮಗೆ ಇವತ್ತಿಗೂ ಉಪಲಬ್ಧ ಇದೆ. ಬೌದ್ಧಾವತಾರದ ಮೂಲಕ ಏನು ಹೇಳಿದಂತ ಉಪಲಬ್ಧ ಇಲ್ಲಲ್ಲ, ಯಾರಿಗೆ ಗೊತ್ತಿದೆ? ಪ್ರಶಾಂತ ವಿದ್ಯಾ ಹೇಳಿದಂತಿದೆ, ಏನು ಹೇಳಿರ್ಬೋದು? ಈ ಶಾಸ್ತ್ರದ ಪ್ರಮೇಯಗಳನ್ನೇ ಹೇಳಿರ್ತಾನೆ, ಆದರೆ ವಾಕ್ಯ ಯಾವುದು ಉಪಲಬ್ಧ ಇಲ್ಲಲ್ಲ. ಅದಕ್ಕಾಗಿ ಅದನ್ನ ಅಷ್ಟಾಗಿ ಬೌದ್ಧಾವತಾರವನ್ನ ಧ್ಯಾನಿಸುವ ಉಪಾಸಿಸುವ ಪದ್ಧತಿ ಬಂದಿಲ್ಲ ಅಷ್ಟೇ. ಹಿಂದಿನ ಯುಗದ ರೂಪ ಅಂದ್ರೆ ಕೃಷ್ಣನ ರೂಪ, ಅದನ್ನು ಧ್ಯಾನಿಸ್ತಾ ಹೋಗ್ತೇವೆ. ನಮಗೆ ಸಮಾಧಾನ ಆಗಲಿಲ್ಲ, ನರಸಿಂಹನ ರೂಪವನ್ನು ಧ್ಯಾನಿಸಿರಿ, ವರಾಹನ ರೂಪವನ್ನು ಧ್ಯಾನಿಸಿರಿ. ನೃಸಿಂಹಾದಿಕಯಾ ಮೂರ್ತ್ಯ ನೃಸಿಂಹಮೂರ್ತ್ಯಾ ಚ ತಥಾ ಯಾಂ ಚಾನ್ಯಾಂ ಪ್ರದೇಶೇತ್ ಗುರು. ನರಸಿಂಹನ ರೂಪವನ್ನು ಧ್ಯಾನಿಸಿರಿ, ವರಾಹನ ರೂಪವನ್ನು ಧ್ಯಾನಿಸಿರಿ. ಅವೆಲ್ಲ ನಾವು ಬಂದ ವಿಘ್ನಗಳನ್ನು ಪರಿಹರಿಸುವಂತಹ ದುರಿತ ನೃಸಿಂಹಾದಿಕ ಮನ್ಯತ್ತು ದುರಿತಾದಿ ನಿವಾರಕವಂತ ತಂತ್ರಸಾರದಲ್ಲಿ ಹೇಳಿದಂತೆ ನರಸಿಂಹ ರೂಪ ವರಾಹ ರೂಪ ಇವೆಲ್ಲ ವಿಘ್ನಗಳನ್ನು ಸುಟ್ಟು ಬೂದಿ ಮಾಡುವಂತಹ ರೂಪಗಳು. ಅದನ್ನು ಧ್ಯಾನಿಸ್ರೆ, ನಿಲ್ಲಿಸಬೇಡಿ ಅಂತೂ ಸಾಧನೆ. ಧ್ಯಾನ ಮಾಡಲಿಕ್ಕೆ ಪ್ರಾರಂಭಿಸಿರಿ. ಶ್ರವಣ ಮರಣಾದಿಗಳ ಜೊತೆ ಧ್ಯಾನ ಉಪಾಸನೆಯನ್ನು ಕೂಡ ಮುಂದುವರಿಸಿರಿ. ಅಥವಾ ಗುರುವಾದವನು ಯಾಂಚಾನ್ಯಾಂ ಪ್ರತಿಷೇಧ್ ಗುರುವಾದವನು ನರಸಿಂಹ ರೂಪ ವರಾಹ ರೂಪ ಬೇಡ ಅಂತ ಅನ್ಸಿದ್ರೆ ಮತ್ತು ಏನಾದರೂ ಗುರು ಹೇಳಿದ್ರೆ ಅದನ್ನು ಮಾಡು. ಇಲ್ಲಿ ಯಾವ ಗುರು? ಸ್ವರೂಪ ಗುರು ಆಗಿರಬಹುದು, ಸ್ವರೂಪ ಗುರು ಅಲ್ಲದೇ ಇರುವ ಗುರುನು ಇಲ್ಲಿ ವಿವಕ್ಷಿತ. ಯಾಕೆಂದ್ರೆ ಇನ್ನೂ ವಿಘ್ನಗಳು ತುಂಬಾ ಇದೆ ಇವನಿಗೆ. ಸ್ವರೂಪ ಗುರು ಬರೋಕ್ಕಿಂತ ಮುಂಚೆ ಒಬ್ಬ ಗುರುನು ಸಿಕ್ಕಿರ್ತಾನಲ್ಲ, ಅವಾಗ ಅವನೊಂದೇನೋ ಹೇಳ್ತಾನೆ. ಯಾಕಂದ್ರೆ ಜ್ಞಾನೋಪದೇಶಕಾರದವರು ಎಲ್ಲರೂ ಗುರುಗಳೇ ಅಲ್ಲ. ಶಿಷ್ಯಾಣಾಂ ಯೋಗ್ಯತಾ ಭಿಜ್ಞ ಅಂತ ಹೇಳಿದ್ದು ಸ್ವರೂಪ ಗುರು. ನಾವು ಬ್ರಹ್ಮಚಾರಿಗಳಾಗಿ ಸಾಧನೆ ಮಾಡಬೇಕೆ, ಯತಿಗಳಾಗಿ ಸಾಧನೆ ಮಾಡಬೇಕು. ವಿಶೇಷಂಚ ವಿಧೋ ವಿದುಹು ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ. ಆ ಪ್ರಿಯವ್ರತ ರಾಜ ಎಲ್ಲವನ್ನು ಬಿಟ್ಟು ತಪಸ್ ಮಾಡ್ತೀನಿ ಕಾಡಿಗೆ ಹೋಗಿಬಿಟ್ಟಿದ್ನಲ್ಲ. ಆಗ ಚತುರ್ಮುಖ ಬಂದು ನೀನು ಗೃಹಸ್ಥನಾಗೇ ಸಾಧನೆ ಮಾಡಬೇಕು ಅಂತ ಹೇಳಿದ್ದ. ಯಾವ ಆಶ್ರಮದಲ್ಲಿದ್ದು ಯಾರು ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನ ವಿಶೇಷಂಚ ವಿಧೋ ವಿದುಹು ಅಂತ ಕೊನೆಯ ಪಾದ ನೆನಪಿದೆ. ವಿಧಃ ಅಂದ್ರೆ ಶಿಷ್ಯರ ಯೋಗ್ಯತೆಯನ್ನು ಬಲ್ಲ ಗುರುಗಳು ಅಂತ ಅರ್ಥ. ಅವರು ಆ ವಿಶೇಷವನ್ನು ತಿಳ್ಕೊಂಡಿರ್ತಾರೆ, ಹೇಗೆ ಮಾಡಬೇಕು ಏನ್ ಮಾಡಬೇಕು ಅಂತ. ಹಾಗಾಗಿ ಯಾವ ಆಶ್ರಮದಲ್ಲಿದ್ದು ಮಾಡಬೇಕು, ಯಾವ ಮಂತ್ರ ಮಾಡಬೇಕು, ಯಾವ ರೂಪ ಮಾಡಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಅವರೇ ಸಿಗೋಕ್ಕಿಂತ ಮುಂಚೆ ಬೇರೆ ಯಾರೊಬ್ರು ಸಿಕ್ಕಿರ್ತಾರಲ್ಲ, ಅವರು ಗುರುಗಳೇ. ಏನ್ ಮಾಡ್ಬೇಕು ಅಂತಾರೆ? ಈಗ ವಿಘ್ನ ಬಂದಿದೆಯಲ್ಲ ಅಂತಂದ್ರೆ ನರಸಿಂಹ ರೂಪ ಧ್ಯಾನ ಮಾಡಿ, ಅದಿಲ್ಲದೆ ಹೋದ್ರೆ ವರಾಹ ರೂಪ ಧ್ಯಾನ ಮಾಡ್ರಿ, ಅದಿಲ್ಲದೆ ಹೋದ್ರೆ ಕಪಿಲ ದತ್ತಾದಿಗಳನ್ನು ಧ್ಯಾನ ಮಾಡ್ರಿ. ಯಾವ ರೂಪದಿಂದ ನಮಗೆ ಮನಸ್ಸಿಗೆ ಸಂತೋಷ ಅಂತ ಅನಿಸ್ತದೆ, ಯಾವ ರೂಪವನ್ನು ಧ್ಯಾನ ಮಾಡಿದ್ರಿಂದ ಮನಸ್ಸಿಗೆ ಆಹ್ಲಾದ ಆಗ್ತದೆ, ಅದೆಲ್ಲವನ್ನು ಧ್ಯಾನ ಮಾಡ್ರಿ. ಯಾಕೆಂದ್ರೆ ಅದನ್ನ ಇನ್ನೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿದೆ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕೋ ನಿತ್ಯಂ ಕೃಷ್ಣಾದಿ ದೋಷನಾಶಕಃ. ಕೃಷ್ಣನ ರೂಪ ಈ ಹಿಂದಿನ ದ್ವಾಪರಯುಗದಲ್ಲಿ ಅವತರಿಸಿದ ರೂಪ, ನಮ್ಮ ಕಲಿಯುಗದಲ್ಲೇ 36 ವರ್ಷ ಇದ್ದ ರೂಪ ಅಷ್ಟೇ ಅಲ್ಲ, ಅದು ವಿಘ್ನ ಪರಿಹಾರಕ ರೂಪ. ಅದು ಕೂಡ ಕೃಷ್ಣ ರೂಪ ಈ ಹಯಗ್ರೀವ ರೂಪದಿಂದ ನಮಗೆ ಬಂದ ಜ್ಞಾನವನ್ನು ರಕ್ಷಿಸ್ತಾನೆ. ಅಥವಾ ಮೊದಲು ಹೀಗೆ ಹೇಳೋಣ, ಕೃಷ್ಣಾದಿ ರೂಪಗಳಿಂದ ನಮ್ಮ ಮನಸ್ಸು ಮೊದಲು ನಮ್ಮ ದೋಷಗಳನ್ನು ತೊಳಿತಾನೆ. ಕೃಷ್ಣಾದಿ ರೂಪದಿಂದ ತೊಳಿತಾನೆ. ಅದಾದ್ಮೇಲೆ ಜಾಮದಜ್ಞಾದಿ ರೂಪದಿಂದ ಪರಶುರಾಮ ಮೊದಲಾದ ರೂಪಗಳಿಂದ ಜ್ಞಾನ ಕೊಡ್ತಾನೆ. ಅದು ವಿಚಿತ್ರ. ನಮಗೆ ವೇದವ್ಯಾಸ ರೂಪದಿಂದ ಕೊಡ್ತಾನೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಕೊಡೋದಿಲ್ಲ ಅಂತಲ್ಲ, ಅಲ್ಲಿ ಹೇಳಿರೋದು ಆ ಥರ. ಹಾಗೂ ಧ್ಯಾನ ಮಾಡ್ರಿ ಅಂತ. ಮತ್ತೆ ಹಯಗ್ರೀವಾದಿ ರೂಪಕ ಜ್ಞಾನ ರಕ್ಷಕ ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರಕ್ಷಕ ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪೇಣ ಜ್ಞಾನ ರಕ್ಷಕ ಜಾಮದಜ್ಞಾದಿ ರೂಪೇಣ ಜ್ಞಾನದಃ. ಹೀಗೆ ಅಂತ ಅಲ್ಲಿ ಆ ಶ್ಲೋಕ ಇದೆ. ಆ ಥರನೂ ಧ್ಯಾನ ಮಾಡಬಹುದು. ಪರಶುರಾಮನ ರೂಪ ಇದೆಯಲ್ಲ, ಅದು ಜ್ಞಾನವನ್ನು ಕೊಡೋ ರೂಪ ಅಲ್ಲ ಅಂತಲ್ಲ, ಅದು ದೋಷಗಳನ್ನು ಪರಿಹರಿಸುವ ರೂಪ. ಅದನ್ನೇ ಸರ್ವತ್ರ ಸರ್ವಕೃತ್ಯಾಪಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿತ್ತು. ಸರ್ವತ್ರ ಎಲ್ಲಾ ರೂಪಗಳಲ್ಲಿಯೂ ಸರ್ವಕೃತ, ಎಲ್ಲಾ ರೂಪಗಳಿಂದಲೂ ದೋಷ ನಾಶ ಮಾಡ್ತಾನೆ, ಎಲ್ಲಾ ರೂಪಗಳಿಂದಲೂ ಜ್ಞಾನ ಕೊಡ್ತಾನೆ, ಎಲ್ಲಾ ರೂಪಗಳಿಂದಲೂ ಜ್ಞಾನವನ್ನು ರಕ್ಷಿಸ್ತಾನೆ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಜ್ಞಾದಿ ರೂಪವಾನ್ ಜ್ಞಾನಾತ್ಯುತ್ಪಾದಕ ಅಂತಲ್ಲಿ ಬಂದಿರೋದು. ಜಾಮದಜ್ಞ ರೂಪದಿಂದಲೂ ಪರಶುರಾಮ ರೂಪದಿಂದಲೂ ದೋಷಗಳನ್ನು ನಾಶಪಡಿಸ್ತಾನೆ ಅಂತ ಹೇಳಿ ಐತರೇಯ ಭಾಷ್ಯದಲ್ಲಿದೆ. ಹೇಗೆ? ಗಾಯತ್ರ್ಯಾಸ್ತು ಪರಿಜ್ಞಾನಂ ಜ್ಞಾತೆ ಮುಖಗತೆ ಹರೌ ಸಫಲಂ ಭವೇತ್ ಅನ್ಯಥಾತು ಸಮ್ಯಕ್ ಫಲದಂ ಭವೇತ್ ಸಂಹರ್ತ ಸರ್ವದೋಷಾಣಂ ಅಗ್ನಿಸ್ಥ ಸರ್ವದಾಹಕ ಅಂತ ಪರಶುರಾಮನ ಸ್ತೋತ್ರ ಇದೆ.
ಈ ಗಾಯತ್ರಿ ಜಪ ಮಾಡ್ತೀವಲ್ಲ ನಾವು, ಆ ಗಾಯತ್ರಿಯ ಮುಖದಲ್ಲಿ ಆದ್ಯಕ್ಷರದಲ್ಲಿ ಪರಶುರಾಮ ಇದ್ದಾರೆ. ಆದ್ಯಕ್ಷರದಿಂದ ಪರಶುರಾಮನೇ ಪ್ರತಿಪಾದ್ಯನಾಗಿದ್ದಾನೆ. ಗಾಯತ್ರ್ಯಾಸ್ತು ಪರಿಜ್ಞಾನ, ಗಾಯತ್ರಿಯ ಪರಿಜ್ಞಾನ ಏನಿದೆಯಲ್ಲ ಅದು ಸಫಲ ಆಗೋದು ಯಾವಾಗ ಅಂತಂದ್ರೆ ಮುಖಗತೆ ಹಲವು ಪರಿಜ್ಞಾತೆ. ಗಾಯತ್ರಿಯ ಆದ್ಯಕ್ಷರದಲ್ಲಿ ವಾಚ್ಯನಾದ ಭಗವಂತ ಪರಶುರಾಮ ಅವನು ನಮಗೆ ತಿಳಿದು ಬಂದಾಗ ಗಾಯತ್ರಿಯ ಜ್ಞಾನ ಸಫಲಂ ಭವೇತ್, ಅನ್ಯಥಾ ನ ಸಮ್ಯಕ್ ಫಲದಂ ಭವೇತ್. ವ್ಯರ್ಥ ಅಲ್ಲ, ಎಷ್ಟು ಸಿಗಬೇಕಾಗಿತ್ತು ಅಷ್ಟು ಸಿಗಲಿಲ್ಲ. ಯಾಕೆಂದ್ರೆ ಅವನು ಸಂಹರ್ತ ಸರ್ವದೋಷಾಣ. ಬರೇ ಅಡಿಗೆಯಲ್ಲಿ ಅಡಿಗೆ ಮಾಡಿದಾಗ ಏನು ದೋಷಗಳು ಬಂದಿರ್ತದಲ್ಲ, ವೈಷ್ಣುದೇವ ಮಾಡಿದಾಗ ಆ ದೋಷಗಳನ್ನು ಮಾತ್ರ ಪರಿಹರಿಸೋದಲ್ಲ. ಅಡಿಗೆ ಅಂದ್ರೆ ಮನಸ್ಸಿನ ಅಡಿಗೆ, ತತ್ವಜ್ಞಾನದ ಅಡಿಗೆ ಇದೆಯಲ್ಲ. ಗುರೋರ್ ವಿದ್ಯಾ ಸ್ವೀಕೃತಿರ್ಯಾಸ ಆಹಾರ ಇತಿ ಸ್ಮೃತಃ ಅಂತ ಛಾಂದೋಗ್ಯ ಭಾಷ್ಯ. ಗುರುವಿನಿಂದ ಆಹಾರ ಸ್ವೀಕಾರ ಮಾಡ್ತೀವಲ್ಲ ಅದು ಆಹಾರ. ತಚ್ಚುದ್ಧವು ಜ್ಞಾನ ಶುದ್ಧಿ. ಶುದ್ಧನಾದ ಗುರುವಿನಿಂದ ಶುದ್ಧವಾದ ಜ್ಞಾನ ಬಂದ್ರೆ ಆವಾಗ ಶುದ್ಧವಾದ ಜ್ಞಾನ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ವಿದ್ಯಾ ಸ್ವೀಕಾರವೇ ಅದು ಊಟ, ಆಹಾರ. ಅಲ್ಲಿ ಬರುವ ದೋಷ ಅದಕ್ಕೊಂದು ವೈಶ್ವದೇವ ಬೇಕಲ್ಲ. ಇಲ್ಲಿ ಈ ವೈಶ್ವದೇವ ಆಯ್ತು, ಅಲ್ಲೇನು ವೈಶ್ವದೇವ. ಅದಕ್ಕೆ ಸರ್ವದೋಷಾಣ, ಅಡಿಗೆಯಲ್ಲಿ ಬರುವ ದೋಷ, ಶ್ರವಣದಲ್ಲಿ ಬರುವ ದೋಷ, ಮರಣದಲ್ಲಿ ಬರುವ ದೋಷ, ಧ್ಯಾನದಲ್ಲಿ ಬರುವ ದೋಷ ಎಲ್ಲವನ್ನೂ ಪರಿಹರಿಸ್ತಾನೆ ಪರಶುರಾಮ. ಯಾಕಂದ್ರೆ ಸಂಹರ್ತ ಸರ್ವದೋಷಾಣ ಅಗ್ನಿಸ್ಥಃ ಸರ್ವದಾಹಕ. ಅಗ್ನಿಯಲ್ಲಿದ್ದಾನವನು, ಅಗ್ನಂತರ್ಯಾಮಿಯಾಗಿ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತರಾಗಿದ್ದಾನೆ. ಸರ್ವದಾಹಕ, ಎಲ್ಲಾ ದೋಷಗಳನ್ನು ಸುಟ್ಟು ಬೂದಿ ಮಾಡುವ ಒಂದು ಶಕ್ತಿ ಇದೆ ಅವನಿಗೆ. ಆದ್ರಿಂದ ಪರಶುರಾಮ ಜ್ಞಾನ ಉತ್ಪಾದಕ ಅಂತ ಒಂದ್ ಕಡೆ ಇದೆ, ಇಲ್ಲಂತಲ್ಲ. ದೋಷಗಳನ್ನು ಪರಿಹಾರ ಮಾಡ್ತಾನೆ ಅಂತ ಕೂಡ ಇದೆ. ಕೃಷ್ಣ ದೋಷ ಪರಿಹರಿಸ್ತಾನೆ ಅಂತ ಸರ್ವತ್ರ ಸರ್ವಕೃತ್ಯಾಪಿ ಅನ್ನುವ ಹೇಗ್ರಿ ಈ ಭಾಗವತ ತಾತ್ಪರ್ಯ ಶ್ಲೋಕದಲ್ಲಿ ಬಂತು. ಆದ್ರೆ ಕೃಷ್ಣ ಜ್ಞಾನ ಕಾರ್ಯ ಮಾಡಿರೋದು ಪ್ರಸಿದ್ಧವೇ ಇದೆ. ಎಲ್ಲಾ ರೂಪಗಳಿಂದ ಎಲ್ಲವನ್ನೂ ಮಾಡ್ತಾನೆ. ನರಸಿಂಹನ ರೂಪದಿಂದ ಏನ್ ಮಾಡಿದ? ಶತ್ರು ಸಂಹಾರ ಮಾತ್ರ ಮಾಡಿದ್ನ ಅಲ್ಲ. ಅದಕ್ಕಾಗಿ ಸ್ಪಷ್ಟವಾಗಿ ಭಾಗವತದಲ್ಲಿ ವ್ಯಾಪ್ತಿಂ ಚ ಭೂತೇಶ್ ಸ್ವಕೇಷ್ಟಾತ್ಮನಃ, ಅವನ ಅವತಾರದ ಕಾರ್ಯ ಏನು ಅಂತಂದ್ರೆ ಅವನು ಯಾರಿಗೂ ಏನು ಉಪದೇಶ ಮಾಡಲಿಲ್ಲ. ಹಿಂಗ್ ಕೂತ್ಕೊಂಡು ಜ್ಞಾನ ಮುದ್ರೆ ತೋರಿಸಿ, ಜ್ಞಾನ ಮುದ್ರೆನೂ ನರಸಿಂಹನ ರೂಪ ಇದೆ, ಅದು ವಿಷಯ ಬೇರೆ. ಅನೇಕ ದ್ವಾದ್ಯನಂತ ಅಂತ ಬಾಹುಕ ಅಂತ, 2 ಕೈಗಳ ನರಸಿಂಹ, ಚಿಂತಾಮಣಿ ನರಸಿಂಹ, ಇವೆಲ್ಲ 2 ಕೈ ನರಸಿಂಹ, 4 ಕೈ ನರಸಿಂಹ, 6, 8, 12, 16, 32 ಹೇಗೂ ಧ್ಯಾನ ಮಾಡಬಹುದು. ಅದ್ರಲ್ಲಿ ಜ್ಞಾನ ಮುದ್ರೆನೂ ಇದೆ, ಇಲ್ಲ ಅಂತಲ್ಲ. ಆದ್ರೂ ನರಸಿಂಹನ ರೂಪದಲ್ಲಿ ಭಾಗವತಾದಿಗಳಲ್ಲಿ ವರ್ಣಿತ ಆಗಿರುತ್ತೆ. ಯಾರಿಗೂ ಏನು ಜ್ಞಾನೋಪದೇಶ ಅಲ್ಲಿ ಕೊಟ್ಟಿಲ್ಲಲ್ಲ. ಕೃಷ್ಣ ಹೇಗೆ ಕೊಟ್ನೋ, ವ್ಯಾಸ ಹೇಗೆ ಕೊಟ್ನೋ, ದತ್ತ ಹೇಗೆ ಕೊಟ್ನೋ ಹಾಗೆ ಕೊಟ್ಟಿಲ್ಲಲ್ಲ. ಕೊಡ್ಲಿಲ್ಲ ಅಂದ್ರೇನು, ಅವನು ಬಾಯಿನಿಂದ ಮುಖದಿಂದ ಕೊಡದೇ ಇರಬಹುದು, ಯಾವುದೇ ಶಾಸ್ತ್ರವನ್ನು ಉಪದೇಶಿಸದೇ ಇರಬಹುದು. ಅವನು ಅವತಾರ ಮಾಡಿ ಬಂದಿದ್ರ ಮೂಲಕವೇ ವ್ಯಾಪ್ತಿಂಶ ಭೂತೇಶ್ ವಕಿಲೇಶು ಟಾತ್ಮನಃ, ಎಲ್ಲಾ ಭೂತಗಳಲ್ಲೂ ತನ್ನ ವ್ಯಾಪ್ತಿ ಇದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಬಂದ ಅವತಾರ ಅದು. ಆದ್ರಿಂದ ಅದನ್ನು ಜ್ಞಾನಾವತಾರಣೆ, ಎಲ್ಲವೂ ಜ್ಞಾನಾವತಾರಣೆ ಆ ದೃಷ್ಟಿಯಿಂದ. ಅದರಿಂದ ಮುಖ್ಯ ಏನು ಅಂತಂದ್ರೆ ನಮಗೆ ಧ್ಯಾನ ಮಾಡಲಿಕ್ಕೆ ಯಾವ ರೂಪ ಯಾವುದು ಸುಲಭ ಆಗ್ತದೋ ಅಥವಾ ಧ್ಯಾನ ಮುಂದುವರಿಸಬೇಕು, ನಿಲ್ಲಿಸಬಾರ್ದು. ಅದು ಮುಖ್ಯ ಅಷ್ಟೇ. ಕಲಿಂ ಸ್ವಭಾವಜಯಂತ್ಯಾರ್ಯ, ಕಲಿಯುಗದಲ್ಲಿ ಕೃಷ್ಣನ್ ಧ್ಯಾನ ಮಾಡಬೇಕು ಅಂತ ಬಂತು. ಕಲಿಯುಗ ಏನು ಕ್ಷುಲ್ಲಕವಾದ ಯುಗ ಅಲ್ಲ ಅದು. ಯಾಕೆಂತಂದ್ರೆ ಕಲಿಂ ಸ್ವಭಾವಜಯಂತಿ ಆರ್ಯಾಹ, ಜ್ಞಾನಿಗಳಾದಂಥ ಸಾರಗ್ರಾಹಿಗಳು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಲಿಯುಗವನ್ನೇ ಹೊಗಳ್ತಾರೆ. ಯಾಕೆಂದ್ರೆ ಎತ್ತ ಸಂಕೀರ್ತನೀಯವ ಸರ್ವ ಸ್ವಾರ್ಥೋಭಿ ಲಭ್ಯತೆ. ಒಂದು ನಾಮಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲಾ ಥರದ ಸ್ವಾರ್ಥವೂ ಕೂಡ ಮನುಷ್ಯನಿಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಒಂದು ಶ್ಲೋಕ ಮುಂದೂ ಕೂಡ ಇದೆ ಕಲಿಯುಗಕ್ಕೆ ಸಂಬಂಧಪಟ್ಟಂತೆ. ಆದ್ರಿಂದ ಆರ್ಯಾಹ, ಜ್ಞಾನಿಗಳಾದವರು ಕಲಿಯುಗವನ್ನು ಹೊಗಳ್ತಾರೆ. ಆ ಕಲಿಯುಗದಲ್ಲೇ ಮನುಷ್ಯನಿಗೆ ಬೇಕಾದ ಸಾಧನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅವನು ಗುರುವಾದವನು ಸಿಕ್ಕೇ ಸಿಗ್ತಾನೆ. ಜ್ಞಾಪಯತ್ಯೇವ ಭಗವಾನ್ ನಿಮಿತ್ತೀಕೃತ್ಯ ಕಂಚನ, ಭಗವಂತ ಭಕ್ತರಾದವರಿಗೆ ಮಾರ್ಗವನ್ನು ತೋರಿಸ್ತಾನೆ. ಕಲಿಯುಗ ತುಚ್ಛ ಅಂತ ಅದನ್ಯಾಕೆ ಹೀಗಳಿಬೇಕು? ಕಲಿಯುಗದಲ್ಲೇ ಎಷ್ಟೋ ಸಾಧನೆಗಳಾಗ್ತವೆ ಮನುಷ್ಯಂದು. ಜ್ಞಾಪಯತ್ಯೇವ ಭಗವಾನ್, ಭಗವಂತ ತನ್ನ ಭಕ್ತನ ಕೈ ಬಿಡೋದಿಲ್ಲ. ಹೇಗೆ ಅಂತಂದ್ರೆ ತಾನೇ ಬರೋಲ್ಲ, ತಾನೇ ಎಲ್ಲ ಕಡೆ ಬರೋದಿಲ್ಲ, ಯೋಗ್ಯತೆ ನಮ್ದಲ್ಲ. ನಿಮಿತ್ತೀಕೃತ್ಯ ಕಂಚನ, ಯಾರೋ ಒಬ್ಬರು ನಿಮಿತ್ತವನ್ನಾಗಿ ಮಾಡ್ಕೊಂಡು ನಮಗೊಂದು ಸಾಧನೆ ಮಾರ್ಗ ತೋರಿಸ್ತಾನೆ. ಅದೆಷ್ಟೋ ಸರಿ ಹೇಳಿದ್ದೀನಿ ಹಿಂದೆ. ಯಾರೋ ವೃಂದಾವನ ಸ್ಥಾನದ ಒಬ್ಬ ಯತಿ, ಯಾರೋ ಗತಿಸಿ ಹೋದ ಒಬ್ಬ ಭಕ್ತ ಶಿರೋಮಣಿ, ಈಗ ಇದ್ದ ಯಾವನೋ ಒಬ್ಬ ಯತಿ, ಯಾವನೋ ಒಬ್ಬ ಪುರೋಹಿತ, ಯಾರೋ ಒಬ್ಬ ಜ್ಯೋತಿಷಿ, ಅಜ್ಞಾತವಾದ ಮುಖಗಳ ಮೂಲಕ ದಾರಿ ತೋರಿಸ್ತಾನೆ. ಇಂಥವೆಲ್ಲ ಇವತ್ತು ಕಂಡಿದೆ. ಆದ್ರಿಂದಲೇ ಅದನ್ನ ಯಾಕೆ ಕಲಿಯುಗವನ್ನು ತಿರಸ್ಕರಿಸಬೇಕು?
ಜ್ಞಾಪಯತ್ಯವ ಭಗವಾನ್ ನಿಮಿತ್ತೀಕೃತ್ಯ ಕಂಚನ ಅಂತ ಏನಿದೆ ಅದು ಗೀತಾ ಪ್ರಸ್ಥಾನದಲ್ಲಿ ಬಂದ ಮಾತು. ಆಚಾರ್ಯ ತಾತ್ಪರ್ಯ ಅಥವಾ ಭಾಷೆಯಲ್ಲಿ ಹೇಳಿದ ಒಂದು ಮಾತು. ನ ಶತಃ ಪರಮೋ ಲಾಭ ದೇಹಿನಾಂ ಭ್ರಾಮ್ಯತಾಮಿಹ ಯಥೋ ವಿಂದೇತ ಪರಮಾಂ ಶಾಂತಿಂ ನಶ್ಯತಿ ಸಂಸ್ಕೃತಿ. ನಮ್ಮ ಸ್ಥಿತಿ ಹೇಗಾಗಿದೆ ಅಂತಂದ್ರೆ ಭ್ರಾಮ್ಯತಾ ದೇಹಿನಾಂ ಭ್ರಾಮ್ಯತಾಮಿಹ. ಈ ಸಂಸಾರದಲ್ಲಿ ಅನೇಕ ದೇಹಗಳನ್ನು ತೊಟ್ಟು ತಿರುಗಾಡ್ತಾನೆ ಇದ್ದೀವಿ, ಹುಚ್ಚರಂತೆ ತಿರುಗಾಡ್ತಾ ಇದ್ದೀವಿ. ಭ್ರಮ ಸಂಚಲನೆ, ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದೀವಿ, ಹುಟ್ಟುತ್ತೀವಿ ಸಾಯ್ತೀವಿ, ಇದೆಲ್ಲ ನಡೆದೇ ಇದೆ. ಆದರೂ ಈ ದೊಡ್ಡ ಲಾಭ ಇಲ್ಲಿದೆ. ಈ ಜಗತ್ತಿನಲ್ಲಿ ಕೂಡ ಒಂದು ದೊಡ್ಡ ಲಾಭ ಇದೆ, ಈ ಸಂಸಾರದಲ್ಲಿ ಕೂಡ. ನ ಶತಃ ಪರಮೋ ಲಾಭ. ಏನ್ ಲಾಭ ಅದು ಅಂತಂದ್ರೆ ಸಂಕೀರ್ತನೆ ಮಾಡ್ರಿ. ಸಂಕೀರ್ತನೆ ಮಾಡುವ ಮೂಲಕ ಪರಮ ಶಾಂತಿ. ಯಥೋ ವಿಂದೇತ, ಯಾವ ಸಂಕೀರ್ತನದಿಂದ ಪರಮಾಂ ಶಾಂತಿಂ, ಎಲ್ಲಾ ಶಾಂತಿಯನ್ನು ಪಡ್ಕೊಳ್ತೀರಿ. ನಶ್ಯತಿ ಸಂಸ್ಕೃತಿ, ಸಂಸಾರ ದೂರ ಆಗ್ತದೆ. ಶಾಂತಿ ಅನ್ನೋ ಶಬ್ದಕ್ಕೆ ಶಾಂತಿ ಮೋಕ್ಷೋತ ನಿರ್ವಾಣಂ, ಮೋಕ್ಷ ಅಂತಂದ ಅರ್ಥ ಇದೆ. ಹಾಗಾದ್ರೆ ಇಲ್ಲಿ ಶಾಂತಿಂ ವಿಂದೇತ, ಪರಮಾಂ ಶಾಂತಿಂ ವಿಂದೇತ, ಮೋಕ್ಷ ಸಿಗ್ತದೆ, ಸಂಸಾರವೂ ನಷ್ಟ ಆಗ್ತದೆ ಅಂತ ಹೇಳಿದಂಗೆ ಕಾಣಿಸ್ತದೆ. ಮೋಕ್ಷ ಸಿಕ್ಕ ಆದ್ಮೇಲೆ ಸಂಸಾರ ನಷ್ಟ ಆಗೋದೇನು? ಸಂಸಾರ ಸಿಕ್ಕ ಮೇಲೆ ಮೋಕ್ಷ ಸಿಗ್ಬೇಕು, ಸಂಸಾರ ನಷ್ಟ ಆದ್ಮೇಲೆ ಮೋಕ್ಷ ಅಲ್ಲ. ಪ್ರಾರಬ್ಧ ಕರ್ಮಗಳೆಲ್ಲ ಕಳೆದ್ಮೇಲೆ ಮೋಕ್ಷ ಆಗ್ಬೇಕು. ಸರಿಯೇ? ಅದಕ್ಕೆ ಅರ್ಥ ಏನಂತಂದ್ರೆ ಇಲ್ಲಿದ್ದಾಗಲೇ ಪರಮಾಂ ಶಾಂತಿಂ, ಇಲ್ಲೇ ವೈಕುಂಠ ಕಾಣಿರೋ, ಇಲ್ಲಿದ್ದಾಗಲೇ ದೊಡ್ಡ ಶಾಂತಿ ಸಿಗ್ತದೆ ಮೊದಲು, ಅದಾದ್ಮೇಲೆ ಸಂಸಾರ ನಷ್ಟ ಆಗ್ತದೆ. ಇವತ್ತು ಅನೇಕ ಗೊಂದಲಗಳಿವೆ, ಶಾಸ್ತ್ರದ ಬಗ್ಗೆ ಗೊಂದಲ ಇದೆ, ಇದ್ಯಾಕೆ ಹೀಗೆ ಅದ್ಯಾಕೆ ಹಾಗೆ ಅಂತ ಸಾವಿರ ಪ್ರಶ್ನೆಗಳಿವೆ, ಉತ್ತರ ಕಡಿಮೆ ಇವೆ. ಈ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಮ ಶಾಂತಿ ಇದೆ. ಆ ಪರಮ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕಿಂತ ದೊಡ್ಡ ಲಾಭ ಏನು ಸಂಸಾರದಲ್ಲಿ? ಹಾಗಾಗಿ ಸಂಸಾರವನ್ನು ಯಾಕೆ ಹೀಗಳಿಬೇಕು ಅಂತ ಕೇಳ್ತಾರೆ. ಇದೇ ಫಲವಿರೋದು ಬಾಳದುದಕ್ಕೆ. ಈ ಬದುಕಿದ್ದಕ್ಕೆ ಮನುಷ್ಯನಿಗೆ ಇದೇ ಒಂದು ದೊಡ್ಡ ಲಾಭ ಇದೆ. ಮತ್ತಿನ್ನೇನಿದೆ? ಸಂಕೀರ್ತನ ಮಾಡಿ ಸಾಕು. ಉಳಿದನ್ನು ತಗೊಂಡು ಏನ್ ಮಾಡೋರಿದ್ದೀರಿ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಉಳಿದ ಧರ್ಮಗಳನ್ನೆಲ್ಲ, ಧರ್ಮಗಳು ಅಂದ್ರೆ ಅದಕ್ಕೆ ಭಾಷೆ ತಾತ್ಪರ್ಯಗಳಲ್ಲಿ ಹೇಳಿದ ಅರ್ಥ ಬೇರೆ ಇದೆ. ನಮ್ಮಂಥವರಿಗೆ ಒಂದಿಷ್ಟು ಪ್ರಚೋದನೆ ಕೊಟ್ಟು ನಮ್ಮನ್ನು ಮುಂದೆ ತಳ್ಳುವಂತಹ ಅರ್ಥ, ಬಡದೆಬ್ಬಿಸುವಂತಹ ಅರ್ಥ ಮತ್ತೊಂದಿದೆ. ಅದೇನು ಅಂತಂದ್ರೆ ಏನು ಗೊತ್ತಾಗಿಲ್ಲ, ಯಾವ ವಿಷಯ ಅರ್ಥ ಆಗಲಿಲ್ಲ, ಯಾವ ವಿಷಯ ನಮ್ ಕಿವಿಗೆ ಬಿದ್ದಿಲ್ಲ, ಅದನ್ನೆಲ್ಲ ಪರಿತ್ಯಜ್ಯ, ಆ ಕಡೆ ಇಡೋಣ. ಸದ್ಯ ಸುಳ್ಳಂತ ಅದನ್ನ ಹೀಗೆಳೆಯೋದು ಬೇಡ. ಗೊತ್ತಾಗಿಲ್ಲ ನಮಗೆ, ಆ ಕಡೆ ಇಲ್ಲ, ಅದು ಪರಿತ್ಯಜ್ಯ, ಆ ಕಡೆ ಇಡೋಣ. ಮಾಮೇಕಂ ಶರಣಂ ವ್ರಜ, ಭಗವಂತನ ಶರಣಾಗತರಾಗೋಣ. ಅದೇ ಅದು ಶರಣಾಗತರಾಗೋದು ಅಂತಂದ್ರೆ ಅವನು ನಾಮ ಸಂಕೀರ್ತನೆ ಮಾಡೋಣ. ಅದರಿಂದ ದೊಡ್ಡ ಲಾಭ ಇಲ್ಲೇ ಸಿಗ್ತದಲ್ಲ, ಅದಕ್ಕಿಂತ ದೊಡ್ಡ ಲಾಭ ಇನ್ನೇನಿದೆ ಅಂತ ಅದರ ತಾತ್ಪರ್ಯ ಇದೆ. ಇಲ್ಲೇ ಇದೆ ಕಲಿಯುಗದ ಇನ್ನೊಂದು ಶ್ಲೋಕ. ಕೃತಾದಿಷು ಪ್ರಜಾರಾಜನ್ ಕಲಾವಿಚ್ಛಂತಿ ಸಂಭವಂ ಯತ್ರ ಸಂಕೀರ್ತನಾಂ ನೃಣಾಂ ಹರಿರ್ದಾಸ್ಯತ್ಯ ಸಂಭವಂ. ಈ ಕೃತಯುಗದಲ್ಲಿ ಯಾವ ಪ್ರಜೆಗಳು, ರಾಜರು, ಋಷಿಗಳೆಲ್ಲ ಹುಟ್ಟಿದ್ರಲ್ಲ, ಅವರು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಬಯಸ್ತಾರಂತೆ. ಯಾಕೆ ಇಲ್ಲಿ ಹುಟ್ಟಬೇಕು ಅಂತ ಬಯಸ್ತಾರಂತಂದ್ರೆ ಇಲ್ಲಿ ಹುಟ್ಟಿದಾಗ ಅವರಿಗೊಂದು ರಿಓರಿಯಂಟೇಷನ್ ಸಿಗ್ತದೆ. ಆ ಯುಗದಲ್ಲಿ ಬೇಕಾದಷ್ಟು ಸಾಧನೆ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಇಲ್ಲಿ ಹುಟ್ಟಿ ಸ್ವಲ್ಪ ಅಲ್ಪ ಕಾಲದಲ್ಲೇ ವಿಶೇಷ ಲಾಭ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅದಕ್ಕಾಗಿ ಅವರು ಕೂಡ ಇಲ್ಲಿ ಹುಟ್ಟಬೇಕು ಅಂತ ಬಯಸ್ತಾರೆ. ಕೃತಾದಿ ಯುಗಗಳಲ್ಲಿ ಹುಟ್ಟಿ ಈಗಾಗಲೇ ಸಾಧನೆ ಮಾಡಿರುವ ಜನ ಕಲಾವಿಚ್ಛಂತಿ ಸಂಭವಂ ಎತ್ರ ಸಂಕೀರ್ತನಾತ್, ಕೇವಲ ನಾಮ ಸಂಕೀರ್ತನದಿಂದ, ಅದರಲ್ಲೂ ಅರ್ಥ ತಿಳ್ಕೊಂಡ್ಬಿಟ್ರೆ ಇನ್ನೂ ವಿಶೇಷ. ಭಗವಂತನ ನಾಮಗಳ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ ಮತ್ತೂ ವಿಶೇಷ. ಹರಿರ್ದಾಸ್ಯತ್ಯ ಸಂಭವಂ, ಅಸಂಭವ ಅಂತಂದ್ರೆ ಪುನರ್ಜನ್ಮವಿಲ್ಲದ ಮೋಕ್ಷವನ್ನ ಮತ್ತೆ ನಮಗೆ ಕೊಟ್ಟು ಬಿಡ್ತಾನೆ. ಯಾವುದು ನಮ್ಮ ಪಾಲಿಗೆ ಅಸಂಭವ ಅಂತ ಅನಿಸಿದೋ, ಇಂಪಾಸಿಬಲ್ ಅಂತ ಅನಿಸಿದೀರೋ ಅದನ್ನ ಪಾಸಿಬಲ್ ಆಗಿ ಮಾಡ್ತಾನೆ. ಅದು ತೀರಾ ಸಾಮಾನ್ಯ ಅರ್ಥನ ಈಗ ಹೇಳಿದ್ದು, ಅದು ನಮಗೂ ಈ ಅರ್ಥ ಬೇಕು. ಅಲ್ಲಿ ಅಸಂಭವ ಅಂದ್ರೆ, ಸಂಭವ ಅಂದ್ರೆ ಪುನರ್ಜನ್ಮ, ಅಸಂಭವ ಅಂದ್ರೆ ಪುನರ್ಜನ್ಮ ಇಲ್ಲದ ಮೋಕ್ಷವನ್ನು ಕೊಡ್ತಾನೆ ಅಂತ. ಸಂಭವ ಅಂದ್ರೆ ಪಾಸಿಬಲ್ ಅಂತ ಅರ್ಥ ಆಯ್ತು, ತೀರಾ ಸಾಮಾನ್ಯ ಅರ್ಥ ಆಯ್ತು. ಬಹಳ ದೊಡ್ಡ ವಿದ್ವಾಂಸರಿಂದ ನೋಡಿದ್ರೆ ನಕ್ಕು ಬಿಟ್ಟಾರೆ ಅರ್ಥ ಕೇಳಿ. ಅದು ನಮಗದು ಬೇಕಾಗಿದೆ. ಇದೆಲ್ಲ ಆಗೋದು ಯಾವಾಗ, ಹೋಗೋದು ಯಾವಾಗ? ಭಗವಂತನ ಧ್ಯಾನಿಸಿ ಒಂದು ಗುರಿ ಮುಟ್ಟೋದು ಹೌದಾ ಅಂತೆಲ್ಲ ಅನ್ಸಿದಾಗ ಇದನ್ನ ಅವ್ನು ಪಾಸಿಬಲ್ ಆಗಿ ಮಾಡ್ತಾನೆ. ಇದು ನಮ್ಮ ಜೀವಮಾನದಲ್ಲಿ ಅಸಂಭಾವಿತವಾದ ಸಂಗತಿ ಏನಿಲ್ಲ, ಇದು ಸಾಧ್ಯ ಅಂತ ತೋರಿಸ್ಕೊಡ್ತಾನೆ. ಹರಿರ್ದಾಸ್ಯತ್ಯ ಅಸಂಭವಂ, ತಪ್ಪಲ್ಲ ಈ ಅರ್ಥ. ಒಂದು ದೊಡ್ಡ ಲೆವೆಲ್ ಅಲ್ಲಿ ಇದ್ದವರಿಗೆ ಈ ಅರ್ಥ ಕ್ಷುಲ್ಲಕವಾಗಿ ಕಾಣಿಸಬಹುದು.
ಅದು ಸಣ್ಣ ಲೆವೆಲಲ್ಲಿದ್ದವರಿಗೆ ಈ ಅರ್ಥ ಒಂದು ಭರವಸೆದಾಯಕನೇ. ಕಲವು ತಥಾ ಭವಿಷ್ಯಂತಿ ನಾರಾಯಣ ಪರಾಯಣ ಕ್ವಚಿತ್ ಕ್ವಚಿತ್ ಮಹಾರಾಜ ದ್ರುಮಿಲೇಶು ಚ ಭೂಯಶಃ. ಈ ಕಲಿಯುಗದಲ್ಲಿ ನಾರಾಯಣನ ಭಕ್ತರು ಅಲ್ಲಲ್ಲಿ ಇದ್ದೇ ಇರ್ತಾರೆ. ಭೂಯಶಃ ಸ್ವಲ್ಪ ಈ ದ್ರುಮಿಲ ದೇಶಗಳು ಅಂತ ಬರೀತಾರೆ. ದ್ರುಮಿಲ ದೇಶ ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೆ ಕನ್ನಡದಲ್ಲಿ ದ್ರಾವಿಡ ದೇಶ ಅಂತ ಅನುವಾದಿಸಿದ್ದಾರೆ. ಅಂತೂ ಈ ಭಾಗದಲ್ಲಿ ಹೆಚ್ಚಿನ ಭಕ್ತರು ಇರ್ತಾರೆ ಅಂತ ಹೇಳಿದಂತೆ. ಈ ಮಾತುಗಳಿಗೆ ಅಷ್ಟು ವೇದವ್ಯಾಸದೇವರ ತಾತ್ಪರ್ಯ ನಮ್ಗೆ ಅನ್ಸೋದಿಲ್ಲ. ಯಾಕಂದ್ರೆ ಇದನ್ನು ದ್ರವಿಡ ದೇಶ ಅಂತ ಅನುವಾದಿಸಿಬಿಟ್ರೆ ಏನಾಗ್ತದೆ, ಆಂಧ್ರ, ತಮಿಳುನಾಡು, ಕರ್ನಾಟಕ, ಕೇರಳ ಇಲ್ಲಿ ಭಕ್ತರು ಹೆಚ್ಚಿರ್ತಾರೆ ಅಂತ ಹೇಳ್ದಂಗೆ ಆಗ್ತದೆ. ಆದ್ರೆ ಗಂಗಾ ಮೊದಲಾದ ಕ್ಷೇತ್ರಗಳ ಮಹತ್ವ, ಪ್ರಯಾಗ್ ಮೊದಲಾದ ಕ್ಷೇತ್ರಗಳ ಮಹತ್ವ, ಹಿಮಾಲಯ ಅದಕ್ಕೆಲ್ಲ ಅದರ ಮಹತ್ವವನ್ನು ಬೇರೆ ಕಡೆ ವರ್ಣನೆ ಮಾಡಿದಾರಲ್ಲ. ಆದ್ರಿಂದ ಈ ದೇಶದ ಪ್ರಾಶಸ್ತ್ಯ ಹೇಳೋದು ಅಷ್ಟೇ ಮುಖ್ಯ. ಅದಕ್ಕಿಂತ ಇದು ಶ್ರೇಷ್ಠ, ಇದಕ್ಕಿಂತ ಅದು ಶ್ರೇಷ್ಠ ಅಂತ ಆ ಉದ್ದೇಶ ಏನಿಲ್ಲ ವೇದವ್ಯಾಸ ದೇವರಿಗಿಲ್ಲ. ಇಲ್ಲೂ ಇದ್ದಾರೆ ಅಂತ ಹೇಳುವ ಉದ್ದೇಶ ಅಷ್ಟೇ. ಆದ್ರಿಂದ ಯಾಕಂದ್ರೆ ಮುಂದೆ ಅದೇ ಇದೆ. ಇಲ್ಲಿ ಹರಿಯುವ ನದಿಗಳು ಯಾವುದು? ತಾಮ್ರಪರ್ಣಿ, ಕೃತಮಾಲ, ಪಯಸ್ವಿನಿ, ಕಾವೇರಿ ಎಲ್ಲ ಈ ಭಾಗದಿದೆ. ಆ ಗಂಗಾ ನದಿಗಳ ವರ್ಣನೆ ಇಲ್ಲಿಲ್ಲ ಅಂತ ಮಾತ್ರಕ್ಕೆ ಅದಕ್ಕಿಂತ ಇದು ಶ್ರೇಷ್ಠ, ಇದಕ್ಕಿಂತ ಅದು ಶ್ರೇಷ್ಠ ಅದೇನೂ ಅಲ್ಲ. ಎಲ್ಲವೂ ಶ್ರೇಷ್ಠವೇ. ಭಗವದ್ ಭಕ್ತರಲ್ಲಿದ್ದಾರೆ, ಎಲ್ಲವೂ ಶ್ರೇಷ್ಠವೇ. ಪ್ರತೀಚೀಚ ಮಹಾನದಿ, ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ವೇತ್ರವತಿ ನದಿ ವರಾಹ ಕ್ಷೇತ್ರದಲ್ಲಿ ಹುಟ್ಟಿ ಸಹ್ಯ ಪರ್ವತದ ಮಾರ್ಗವಾಗಿ ಹರಿಯುವಂತಹ ನದಿ. ಪಶ್ಚಿಮ ಸಮುದ್ರಂ ಪ್ರತಿ ಚಂದಮಾನ ನದಿ ಅಂತ ಶ್ರೀನಿವಾಸ ತೀರ್ಥರ ಅಭಿಪ್ರಾಯ ಇದೆ. ಈ ನದಿಗಳ ನೀರನ್ನು ಕುಡಿಯುವಂತ ಜನ ಏಪಿ ಬಂತಿ ಜಲಂ ತಾಸಾಂ ಮನುಜ ಮುನಿಯೇಶ್ವರ ಪ್ರಾಯೋ ಭಕ್ತ ಭಗವತಿ, ಭಗವಂತರ ಭಕ್ತರಾಗಿ ಅವರು ಜೀವನ ಸಾಗಿಸ್ತಾರೆ. ವಾಸುದೇವೇ ಅಮರಾಶ್ರಯ, ದೊಡ್ಡ ಭಗವದ್ಭಕ್ತರಾಗಿರ್ತಾರೆ. ದೇವರ್ಷಿ ಪಿತೃಭೂತಾತ್ಮ ಋಣಾಂ ಪೂಜಾಕರಾಹ ನೃಪ, ದೇವತೆಗಳ, ಋಷಿಗಳ ಮತ್ತೆ ಪಿತೃಗಳ, ಅತಿಥಿಗಳ ಎಲ್ಲರ ಪೂಜೆಯನ್ನು ನಡೆಸ್ತಾ ಅವರು ಬದುಕ್ತಾರೆ. ದೇವರ್ಷಿ ಭೂತಾತ್ ನೃಣಾಂ ಪಿತॄಣಾಂ ನಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಚರ್ಯಯಾಚ. ಈ ಭಗವಂತನನ್ನ ಯಾರು ಸರ್ವಾತ್ಮನ ಶರಣ ಹೋಗಿರ್ತಾರೆ, ನೀನೇ ಗತಿ ಅಂತ ಅವನನ್ನು ಯಾರು ಶರಣ ಹೋಗಿರ್ತಾರೆ, ಅವರು ಈ ತನಗಿಂತ ಕೆಳಗಿನವರಿಗೆ ಅವನು ಯಾವತ್ತೂ ಋಣಿಯಾಗಿರೋದಿಲ್ಲ, ಮೇಲಿನವರಿಗೆ ಋಣಿಯಾಗಿರ್ತಾನೆ. ಈಗಿರೋ ಸ್ಥಿತಿಯಲ್ಲಿ ಅದರ ತಾತ್ಪರ್ಯ ಏನಾಗ್ತದಂದ್ರೆ, ಪೂರ್ಣವಾಗಿ ಶರಣಾಗತನಾದ ಮೇಲೆ ಒಂದು ಹಂತಕ್ಕೆ ಏರಿದ ಮೇಲೆ ಮೇಲಿನವರಿಗೆ ಮಾತ್ರ ಋಣಿ, ಅವ್ರ ಉಪಕಾರವನ್ನು ಸ್ಮರಿಸ್ತಾ ಇರಬೇಕು. ಕೆಳಗಿನವರಿಗೆ ನಾವು ಋಣಿ ಅಲ್ಲ ಅಂತ ಅದರ ಅರ್ಥ. ಆದ್ರೆ ಆ ಲೆವೆಲ್ ಏರುವ ತನಕ ಕೆಳಗಿನವರಿಗೂ ಋಣಿಯಾಗಿರ್ತೇವೆ. ಆ ಹಂತಕ್ಕೆ ಏರುವ ತನಕ ಕೆಳಗಿನವರ ಉಪಕಾರವನ್ನು ಸ್ಮರಿಸಬೇಕು, ಅವ್ರು ಮಾಡಿದ ಸಹಾಯವನ್ನು ಸ್ಮರಿಸಬೇಕು, ಅದನ್ನು ಗಮನದಲ್ಲಿಟ್ಕೋಬೇಕು ಅಂತ ಅದರಿಂದ ಗೊತ್ತಾಗ್ತದೆ. ನಕಿಂಕರ, ಅವನು ಕೆಳಗಿನವರಿಗೆ ದಾಸನಲ್ಲ. ನಾಯಂ ಋಣಿ, ಇವನು ಅವರಿಗೆ ಕೃತಜ್ಞನೂ ಆಗಿರ್ಬೇಕಾಗಿಲ್ಲ ಕೆಳಗಿನವರಿಗೆ ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಈ ಸ್ವಪಾದ ಮೂಲಂ ಭಜತಃ ಪ್ರಿಯಸ್ಯ, ಯಾರು ತನ್ನ ಪಾದವನ್ನು ಆಶ್ರಯಿಸಿಕೊಂಡಿದ್ದಾನೆ ಯಾವ ಭಕ್ತ, ಮತ್ತೆ ಉಳಿದ ದೇವತೆಗಳನ್ನ ಭಜಿಸ್ತಾ ಇಲ್ಲ. ತ್ಯಕ್ತಾನ್ಯ ಭಾವಸ್ಯ ಹರಿಪರೇಶ, ಉಳಿದ ದೇವತೆಗಳನ್ನು ಭಜಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಎಲ್ಲಾ ದೇವತೆಗಳ ಉಪಾಸನೆ ಬೇಕೇ ಬೇಕು, ಆದ್ರೆ ಅವರನ್ನು ಸರ್ವೋತ್ತಮ ಅಂತ ಭಜಿಸ್ತಾ ಇಲ್ಲ. ಭಗವಂತನ ಅಂಗ ಪರಿವಾರಭೂತರಾದವರು ಅಂತ ಅವನನ್ನು ಉಪಾಸಿಸ್ತಾ ಇದ್ದಾನೆ. ಅಂಥವನು ವಿಕರ್ಮ ಯಚ್ಚೋತ್ಪತಿತಂ ಕಥಂಚಿತ, ನಿಷಿದ್ಧ ಕರ್ಮಗಳೆಲ್ಲ ಪರಿತ್ಯಜಿಸಿ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಏನ್ ಮಾಡಬೇಕೋ ಅಷ್ಟನ್ನು ಮಾಡ್ತಾ ಇದ್ದಾನೆ. ಧುನೋತಿ ಸರ್ವಂ ಹೃದಯ ಸನ್ನಿವಿಷ್ಟ, ಭಗವಂತ ಅವನ ಹೃದಯದಲ್ಲಿ ಒಂದು ಆಸೀನನಾಗ್ತಾನೆ. ಆಸೀನನಾಗಿ ಸರ್ವಂ ಧುನೋತಿ, ಯಾವ ಥರದ ಅನಿಷ್ಟ ಕಾರ್ಯವೂ ನಮ್ಮಿಂದ ಆಗದೇ ಇರುವಂತೆ ನೋಡ್ಕೋತಾನೆ, ಎಲ್ಲ ಪಾಪಗಳನ್ನು ಕೂಡ ಪರಿಹರಿಸ್ತಾನೆ ಅಂತ ಅದರ ತಾತ್ಪರ್ಯ ಇದೆ. ಈಗಿಲ್ಲಿ 42 ಮತ್ತು 43ನೇ ಶ್ಲೋಕ ಬಂತಲ್ಲ, ಅದಕ್ಕೆ ಭಾಗವತ ತಾತ್ಪರ್ಯ ಈ ಮುಂದಿನಂತೆ ವರ್ಣಿಸ್ತದೆ. ಈ ಶ್ಲೋಕಗಳನ್ನು ಗಮನಿಸಿದರೆ ಏಕಾಂತ ಭಕ್ತ ಏನಿದ್ದಾನಲ್ಲ, ಅವನು ದೇವತೆಗಳ,
ಋಷಿಗಳ ಪಿತೃಗಳ ಭೂತರಿಗೆ ಮಾಡಬೇಕಾದ ಪಂಚಯಜ್ಞ ಇತ್ಯಾದಿ ಯಾವುದನ್ನು ಮಾಡಬೇಕಾಗಿಲ್ಲ, ಅದನ್ನ ಅವನು ಏನೂ ಆಗಬೇಕಾಗಿಲ್ಲ ಅಂತ ಹೀಗೆಲ್ಲ ಹೇಳಿದಂತೆ ಕಾಣಿಸ್ತದೆ. ಅವೆಲ್ಲ ಕೆಲವು ಅಪವ್ಯಾಖ್ಯಾನಗಳಿವೆ. ಹಾಗೆ ಬೇರೆ ಕೆಲವು ವ್ಯಾಖ್ಯಾನ ಆ ಥರ ಹೇಳ್ತಾರಂತೆ. ಆದರೆ ಭಾಗವತ ಸ್ಪಷ್ಟವಾಗಿ ಬೇರೆ ಕಡೆ ಹೇಳಿದ, ಅರ್ಚಾಯಾಮೇವ ಹರೆಯೇ ಪೂಜಾಂ ಯಃ ಶ್ರದ್ಧಯೇ ಹತೆ ದತದ್ಭಕ್ತೇಷು ಜಾನ್ಯೇಷು ಸಭಕ್ತಃ ಪ್ರಾಕೃತ ಸ್ಮೃತಃ. ಇವನಿಗೆ ಪೂಜೆ ಮಾಡಬೇಕು ಅಂತ ಒಂದು ಹಂಬಲ ಇದೆ, ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ. ಮನೆಯಲ್ಲಿ ಮೂರ್ತಿಗಳನ್ನು ತಂದಿಟ್ಟಿದ್ದಾನೆ, ಮೂರ್ತಿಗಳಲ್ಲಿ ಭಗವಂತನ ಕಂಡು ಹೂವು ತುಳಸಿ ಅಭಿಷೇಕ ಇತ್ಯಾದಿಗಳ ಮೂಲಕ ಪೂಜೆ ಮಾಡೇ ಮಾಡ್ತಾನೆ. ಆದರೆ ಭಗವಂತನ ಭಕ್ತರೇ ಆದಂತ ಜಗತ್ ಪ್ರತಿಭಾಗಳಾದಂತಹ ಜ್ಞಾನಿಗಳನ್ನು ನಿರ್ಲಕ್ಷಿಸ್ತಾನೆ. ಇವನನ್ನ ಏನಂತ ಕರಿಬೇಕು ಅಂದ್ರೆ ಭಕ್ತ. ಹೌದು, ಪ್ರಾಕೃತ ಭಕ್ತ. ಇವನು ಉತ್ತಮ ಭಕ್ತ ಆಗಬೇಕಾದ್ರೆ ವಿಗ್ರಹಗಳಲ್ಲಿ ಹೇಗೆ ಕಾಣ್ತೀವೋ ಆ ವಿಗ್ರಹಗಳಲ್ಲಿ ಕಂಡು ಅದಕ್ಕೆ ಉಚಿತವಾದ ಪಂಚಾಮೃತ ಮಂಗಳಾರತಿ ಇತ್ಯಾದಿಗಳನ್ನು ಮಾಡಬೇಕು. ಜಗತ್ ಪ್ರತಿಭಾಗಳು ಬಂದ್ರೆ ಅವರ ಪರಿಚರ್ಯ ಶುಶ್ರೂಷ ಇತ್ಯಾದಿಗಳನ್ನು ಮಾಡಿ ಅವರ ಸೇವೆ ಮಾಡಿ ಅವ್ರ ಮೂಲಕ ಜ್ಞಾನ ಪಡ್ಕೋಬೇಕು. ಹೀಗೆ ಭಗವಂತನ ಜೀವತ್ ಪ್ರತಿಮಾಗಳೇನಿವೆ, ಹರೇಸ್ತು ಪ್ರತಿಮಾ ಪ್ರಾಜ್ಞಾಹ ತತ್ರಸ್ಥ ಕೇಶವ ಸ್ವಯಂ ದದಾತಿ ಜ್ಞಾನ ವಿಶೇಷ ಪರಮಾತ್ಮ ಸ್ವಯಂ ವಿಭು ಅಂತ ಭಾಗವತ ಆಗ್ತದೆ. ಮತ್ತೊಂದು ಕಡೆ ಪ್ರಾಜ್ಞರೆಲ್ಲರೂ ಭಗವಂತನ ಪ್ರತಿಮಾಗಳು. ಭಗವಂತ ಏನ್ ಮಾಡ್ತಾನೆ ಅಂದ್ರೆ ತತ್ರಸ್ಥ ಕೇಶವ ಸ್ವಯಂ, ಅವರೊಳಗೆ ಭಗವಂತ ನಿಂತ್ಕೊಂಡು ದದಾತಿ ಜ್ಞಾನವನ್ನು ಕೊಡ್ತಾನೆ. ನೇರವಾಗಿ ನಮಗೆ ಕೊಡೋದಿಲ್ಲ. ದದಾತಿ ಜ್ಞಾನಂ ಈಶೇಷ, ಚತುರ್ಮುಖಾದಿಗಳಿಗೂ ಅವನು ಈಶ. ಪರಮಾತ್ಮ ಸ್ವಯಂ ವಿಭು, ಕೊಡೋದು ಅವನೇ ಕೊಡ್ತಿರ್ತಾನೆ, ಅವನ ಮೂಲಕವೇ ಬರ್ತಿರ್ತದೆ ಇದೆಲ್ಲ. ಆದ್ರೆ ನೇರವಾಗಿ ಅವನು ನಮ್ಗೆ ಕಾಣಿಸ್ಕೊಳ್ಳೋದಿಲ್ಲ. ಈ ಚಲತ್ ಪ್ರತಿಮೆಗಳು ಏನಿವೆ, ಚಲಿಸುವ ಪ್ರತಿಮೆಗಳು, ಇವುಗಳೊಳಗೆ ನಿಂತು ಕೊಡ್ತಿರ್ತಾನೆ. ಆದ್ರಿಂದ ಕೇವಲ ಪ್ರತಿಮೆಗಳನ್ನು ಪೂಜಿಸ್ತೀನಿ, ಇದನ್ನು ನಿರ್ಲಕ್ಷಿಸ್ತೀನಿ ಅಂತ ಅನ್ನೋದು ಉಚಿತವಲ್ಲ. ಹಾಗೆ ಮಾಡಬಾರ್ದು. ಪಿತೃಯಜ್ಞ, ದೇವಯಜ್ಞ, ಮನುಷ್ಯ ಯಜ್ಞ ಎಲ್ಲವನ್ನು ಕೂಡ ಸಾಂಗವಾಗಿ ಮನುಷ್ಯ ಮಾಡಲೇಬೇಕು. ಆದ್ರೆ ಕೆಲವರು ವ್ಯಾಖ್ಯಾನಕಾರರೆಲ್ಲ ಆ ಥರ ಹೇಳ್ತಾರೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಸರ್ವಾತ್ಮನ ಹರೇರ್ ಭಕ್ತಾ ದೇವೇಶ ಏವ ಕೇವಲಂ. ಅತ್ಯಂತ ಶ್ರೇಷ್ಠ ಭಕ್ತರು ಅಂದ್ರೆ ಯಾರು? ಚತುರ್ಮುಖರಿಂದ ತೊಡಗಿ ಈ ಅಗ್ನಿ ಪರ್ಯಂತ ಎಲ್ಲಾ ತತ್ವಾಭಿಮಾನಿ ದೇವತೆಗಳಿದ್ದಾರಲ್ಲ, ಅವ್ರನ್ನ ಸರ್ವಾತ್ಮ ಭಕ್ತರು ಅಂತ ವರ್ಣಿಸ್ತಾರೆ. ಸರ್ವಾತ್ಮನ ಹರೇರ್ ಭಕ್ತಾ ದೇವೇಶಾಹ, ದೇವತಾ ಶ್ರೇಷ್ಠರು ಮಾತ್ರ ಆ ಲೆವೆಲ್ನವರು. ದೇವಾಸ್ತು ಸರ್ವಥಾ ಭಕ್ತಾ ಭಕ್ತಾ ಏವ ಇತರೇ ಸ್ಮೃತಃ. ನಾವು ದೊಡ್ಡ ಭಕ್ತರು ಅಂತ ನಮ್ಮನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಬಹಳಷ್ಟು ಆಲೋಚನೆ ಮಾಡಬೇಕು. ಸರ್ವಾತ್ಮನ ಭಕ್ತರು, ಸರ್ವಥಾ ಭಕ್ತರು, ಭಕ್ತರು ಅಂತಲೇ 2-3 ಕ್ಯಾಟಗರಿಗಳಿವೆ. ಅಲ್ಲಿ ಅದರಿಂದ ಬಹಳ ದೊಡ್ಡ ಭಕ್ತರು ಅಲ್ವೇ ಅಲ್ಲ ನಾವು. ಯಾಕಂದ್ರೆ ಸರ್ವಾತ್ಮನ ಭಕ್ತರು ಯಾರು? ಚತುರ್ಮುಖನಿಂದ ಹಿಡಿದು ಅಗ್ನಿಯ ತನಕ. ಅವು ಅಲ್ಲಿಲ್ಲ, ಟಿಪ್ಪಣಿಗಳಲ್ಲಿ ಆ ಥರ ಕಾಣಿಸ್ತದ. ಮತ್ತೆ ದೇವಾಸ್ತು ಉಳಿದ ದೇವತೆಗಳು, ಅದಕ್ಕಿಂತ ಕೆಳಗೆ ಬರುವ ದೇವತೆಗಳೇನಿದ್ದಾರಲ್ಲ, 16 ಕಕ್ಷಾದಿಂದ ಮುಂದೆ ಅಂತವ್ರು ಕೆಲವರು. ಅಗ್ನಿ ಎಷ್ಟು 15 ಅಲ್ಲ, 15. 14ನೇ ಕಕ್ಷಾದಿಂದ ಮುಂದೆ ಬರುವಂತಹ ದೇವತೆಗಳು ಅವರೆಲ್ಲ ಸರ್ವಥಾ ಭಕ್ತ. ಸರ್ವಾತ್ಮನ ಅನ್ನುವಂಥ 4 ಅಕ್ಷರ ಇದೆ. ಇವರು ಸರ್ವಥಾ ಅಷ್ಟೇ, 1 ಅಕ್ಷರ ಮತ್ತೆ ಕಡಿಮೆ ಆಯ್ತದೆ. ಸರ್ವಥಾ ಭಕ್ತರು ಇವರು. ಇನ್ನು ಮತ್ತು ಉಳಿದವರು ಏನಿದ್ದಾರೆ, ಋಷಿ ಗಂಧರ್ವಾದಿಗಳು, ಅವರೆಲ್ಲ ಭಕ್ತರು ಮಾತ್ರ. ಅಂದ್ರೆ ಇದು ಯಾವ ಕಕ್ಷಾದಿಂದ ಅಂದ್ರೆ ಶತವನ ಶತಕೋಟಿ ದೇವತೆಗಳು ಅಂತ ಏನಿದ್ದಾರೆ, ಶತವನ ಶತಕೋಟಿ ಋಷಿಗಳು, ಅವರೆಲ್ಲ ಕೇವಲ ಭಕ್ತರು. 16ರಿಂದ ಆರಂಭಿಸಿ 27 ತನಕ ಹೆಚ್ಚು ಕಡಿಮೆ 27-28 ತನಕ ಅವರೆಲ್ಲರೂ ಕೂಡ ಸರ್ವಥಾ ಭಕ್ತರು. ಆಮೇಲೆ ಬರುವಂತಹ ಶತವನ ಶತಕೋಟಿ ಋಷಿಗಳು, ಗಂಧರ್ವರು ಮೊದಲಾದವರೆಲ್ಲ ಏನಿದ್ದಾರಲ್ಲ, ಅವರು ಭಕ್ತರು. ಭಕ್ತ ಏವ ಇತರೇ ಸ್ಮೃತಃ. ಈ 3 ಬಗೆಯ ಭಕ್ತರಿದ್ದಾರಲ್ಲ, ಅವರಲ್ಲಿ ಸರ್ವಾತ್ಮನ ಭಕ್ತರು ಅಂತಿದ್ದಾರಲ್ಲ, ಯಾರು ಬಹಳ ದೊಡ್ಡ ಭಕ್ತರು, ಅವರು ದೇವ ಋಷಿ ಮೊದಲಾದವರಿಗೆ ಋಣಿಗಳಲ್ಲ, ಅಧೀನವೂ ಅಲ್ಲ. ತಮ್ಗಿಂತ ಕೆಳಗಿನವರಿಗೆ ಅವರೇ ಅಧೀನರಾಗ್ತಾರೆ. ಅವ್ರದ್ದು ಆ ಲೆವೆಲ್ ಅದು. ಉಳಿದವ್ರಿಗೆ ಹೇಳಿದ ಮಾತೇ ಅಲ್ಲ ಅದು. ನಮ್ಮಂಥವನೇ ಅವನು 4 ಶಾಸ್ತ್ರ ಓದ್ದವನು, ನಾನು ಯಾರಿಗೂ ಋಣಿ ಆಗಬೇಕಾಗಿಲ್ಲ, ಯಾವ ಕರ್ಮವನ್ನು ಮಾಡಬೇಕಾಗಿಲ್ಲ ಅಂತ ಅದನ್ನ ಅವಧ್ಯ ಮಾಡುವಂತಿಲ್ಲ ಅಂತ ಗೊತ್ತಾಗ್ತದೆ. ಆ ದೊಡ್ಡ ಭಕ್ತರು ಮಾತ್ರ ಆ ಥರ ಆಗಿದ್ದಾರೆ. ಹರಿಭಕ್ತ್ಯಾದಿಕೇಶ್ವೇವ ಕಿಂಕರಶ್ಚಾಪಿ ಋಣಿ ತಥಾ ಹರಿಭಕ್ತೋ ನೇತರೇಶಾಂ ವಾಸುದೇವ ಪದಾಶ್ರಯಾತ್. ಈ ನಮ್ಮ ಋಣಗಳೇವಿಯಲ್ಲ, ಅವು 2 ಥರ ಅಂತೆ. ದ್ವಿಧೈವ ಸ್ವೋತ್ತಮ ಋಣಾನಿ. ಈ ದೊಡ್ಡವರಿಗೆ ಸಂಬಂಧಪಟ್ಟ ಋಣಗಳು 2 ಥರ ಇರ್ತದೆ. ಅದೇನು? ದಾತವ್ಯಾನಿ ಇತರಾಣಿಕ.
ಕೆಲವು ಋಣಗಳನ್ನ ತೀರಿಸಿ ಮುಗಿಸಬಹುದು, ಇನ್ನು ಕೆಲವು ಋಣಗಳನ್ನು ತೀರಿಸಿ ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲವು ಋಣಗಳು ಇವೆ. ದಾತವ್ಯೋಭ್ಯೋ ವಿಮುಚ್ಚೇತ ನೇತರೇಭ್ಯ ಕಥಂಚನ. ತೀರಿಸಿ ಮುಗಿಸಬಹುದಾದ ಋಣಗಳಿವೆಯಲ್ಲ, ಅದನ್ನ ಮುಕ್ತಿ ಇದೆ. ಒಂದು ಕಾಲಕ್ಕೆ ಅದು ಮುಗಿತು, ಇನ್ನೇನು ನಾನು ಅವ್ರಿಗೆ ಋಣಿ ಆಗ್ಬೇಕಾಗಿಲ್ಲ ಅಂತ ಕೈ ತೊಳ್ಕೋಬಹುದು. ಆದ್ರೆ ನೇತರೇಭ್ಯ ಕಥಂಚನ, ತತ್ವಾಭಿಮಾನಿ ದೇವತೆಗಳು, ನಮ್ಮ ಗುರುಗಳು, ಸ್ವರೂಪ ಗುರುಗಳು ಇಂಥವರೆಲ್ಲ ಇರ್ತಾರಲ್ಲ, ಅವ್ರಿಗೆ ನಾವು ಯಾವ ಕಾಲಕ್ಕೂ ಋಣಿಗಳೇ. ಅವರ ಋಣ ಮುಗಿಯುವುದೇ ಅಲ್ಲ ಅದು. ಕಥಂ ಹಿ ದೇವಾದ್ಯನುಪಕೃತ ಮೋಕ್ಷೇಪಿ ವರ್ತಯೇ. ದೇವತೆಗಳ, ಋಷಿಗಳ, ಸ್ವರೂಪ ಗುರುಗಳ ಉಪಕಾರವಿಲ್ಲದೆ, ಅವರ ಬೆಂಬಲವಿಲ್ಲದೆ ಮೋಕ್ಷದಲ್ಲಾದ್ರೂ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಲ್ಲಿಯೂ ಅವರ ಬೆಂಬಲ ಇದ್ದೇ ಇದೆ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಮೋಕ್ಷದಲ್ಲಿ ಮಾಡೋದಾದ್ರೂ ಏನು? ಯಾವತ್ತೂ ಕೂಡ ಅವರ ಅಧೀನರಾಗಿರ್ತೇವೆ ಅಂತ ತೋರಿಸ್ತಾ ಇದ್ದಾರೆ. ಅವರ ಉಪಕಾರವನ್ನು ಅಲ್ಲೂ ಸ್ಮರಿಸ್ತಾರೆ. ಅದಕ್ಕಾಗಿ ಅವರಿಗೆ ದೊಡ್ಡವರಿಗೆ ಚಾಮರ ಸೇವಾ ಮಾಡೋದು, ಅವರ ಮನೆಯಲ್ಲಿ ಕಿಂಕರರಾಗಿ ವರ್ತಿಸುವುದು, ಇದೆಲ್ಲ ಅದಕ್ಕಾಗಿ. ಈ ತರದೊಂದು ತಾರತಮ್ಯ ಅಲ್ಲಿ ಇರುವುದರಿಂದಲೇ ಅವರಿಗೆ ಅಲ್ಲಿ ದುಃಖ ಆಗೋದಿಲ್ಲ. ಇಲ್ಲಿ ಯಾವ್ದೋ ಮನೆಯಲ್ಲಿ ಅಡಿಯಾಳಾಗಿ ನಾವು ದುಡಿಬೇಕು ಅಂದ್ರೆ ದುಃಖ ಆಗ್ತಿರ್ತದೆ. ಕಾರಣ ಏನು ಅಂದ್ರೆ, ಇಲ್ಲಿ ನಮಗೆ ಅನೇಕ ಭ್ರಮೆಗಳಿರ್ತವೆ. ಇವನ್ ಯಾವನೊಬ್ಬ ಇವನ್ ಮನೆಯಲ್ಲಿ ನಾನು ದುಡಿಬೇಕಾಗಿದೆ, ಇವನ್ ನೀಚ, ನಾನು ಉತ್ತಮ, ಹೀಗೆಲ್ಲ ಭ್ರಮೆಗಳಿರ್ತವೆ. ಆ ಕಾರಣಕ್ಕಾಗಿ ದುಃಖ. ಅಲ್ಲಿ ಯಾರ ಯೋಗ್ಯತೆ ಏನು ಗೊತ್ತಾಗ್ಬಿಟ್ಟಿರ್ತದೆ. ಗೊತ್ತಾಗ್ಬಿಟ್ಟಿರೋದ್ರಿಂದ ದೊಡ್ಡವ್ರ ಮನೆಯಲ್ಲಿ ದುಡಿಲಿಕ್ಕೆ ಆಳಾಗಿ ಅವರಿಗೆ ಸೇವಾ ಮಾಡ್ಲಿಕ್ಕೆ ಅವ್ನಿಗೆ ಏನೂ ಆಗೋದಿಲ್ಲ. ಮತ್ತೆ ಇದೆಲ್ಲ ಮೋಕ್ಷ ಹಂತ ಬರುವಾಗ ಅದೆಲ್ಲ ಕ್ರಮವಾಗಿ ಗೊತ್ತಾಗ್ತಾ ಹೋಗ್ತದೆ. ಅಲ್ಲಿ ಏನಿದೆ ಅಂತಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ, ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ ದೇವಾ ಶೇಷಸ್ತು ಬ್ರಹ್ಮಣ ಸ ಪರಬ್ರಹ್ಮಣಸ್ಥೈವ ತೇ ಸ್ವಬಿಂಬ ಪ್ರದರ್ಶಕಾ ಅಥವಾ ಸ್ವಬಿಂಬದ್ವಾರ ಇವ ಪರಮಾತ್ಮ ಪ್ರದರ್ಶನ. ನಿನಗೊಂದು ಬಿಂಬ ಇದೆ, ನೀನು ಪ್ರತಿಬಿಂಬ, ನಿನಗೊಂದು ಬಿಂಬ ಇದೆ. ಆ ಬಿಂಬ, ನಿನ್ನ ಬಿಂಬ ನಿನಗೆ ನೀನೇನು ಅನ್ನೋದನ್ನು ತೋರಿಸ್ತದೆ, ತಾನೇನು ಅನ್ನೋದನ್ನು ತೋರಿಸ್ತದೆ, ತನ್ನ ಗುರು ಏನು ಅನ್ನೋದನ್ನು ತೋರಿಸ್ತದೆ. ಆ ಗುರು ತನ್ನ ಶಿಷ್ಯನಿಗೆ ತಾನು ಯಾರು ಅನ್ನೋದನ್ನು ತೋರಿಸ್ತಾನೆ. ತನಕಿಂತ ಹಿಂದಿನವರು ಯಾರು ಅದೆಲ್ಲ ಒಂದೊಂದಾಗಿ ಅನಾವೃತ ಆಗ್ತಾ ಹೋಗ್ತದೆ. ಆದ್ರಿಂದ ಪರಮಾತ್ಮನ ದರ್ಶನ ಆಗುವುದಿದೆಯಲ್ಲ, ಸ್ವಬಿಂಬ ದ್ವಾರ ಇವ. ನನ್ನ ಬಿಂಬ, ನನ್ನ ಇಮಿಡಿಯೇಟ್ ಹಿಂದಿನ ಬಿಂಬ, ಬಹಳ ಇಂದ್ರಾದಿಗಳು ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ನಮ್ಮ ಇಮಿಡಿಯೇಟ್ ಹಿಂದಿನ ಬಿಂಬ ಇದೆಯಲ್ಲ, ಇದರ ಮೂಲಕವೇ ನಾವು ಪರಮಾತ್ಮ ಕಾಣಬೇಕು. ಅದರಿಂದ ಬಿಂಬ ಪ್ರತಿಬಿಂಬ ವ್ಯವಸ್ಥೆ ಅನ್ನೋದು ಎರಡು ತರದ್ದು. ಒಂದು, ನಮಗೂ ಪರಮಾತ್ಮನಿಗೂ ನೇರವಾಗಿ, ಅವನು ಸಿಂಹದ ರೂಪದಲ್ಲಿದ್ರೆ ನಾವು ಸಿಂಹ ರೂಪದಲ್ಲಿರೋದು, ಅವನು ಯಾವುದೋ ಜಿರಳೆ ರೂಪದಲ್ಲಿದ್ರೆ ನಾವು ಜಿರಳೆ ರೂಪದಲ್ಲಿರೋದು. ಇದು ನನಗೂ ಅವನಿಗೂ ನೇರವಾಗಿರುವಂತಹ ಬಿಂಬ ಪ್ರತಿಬಿಂಬ ವ್ಯವಸ್ಥೆ. ಅದು ಒಂದಿದೆ. ಎರಡನೇ ಬಿಂಬ ಪ್ರತಿಬಿಂಬ ವ್ಯವಸ್ಥೆ ಅಂದ್ರೆ ಇದು ಪರಂಪರೆಯ ಬಿಂಬ ಪ್ರತಿಬಿಂಬ ವ್ಯವಸ್ಥೆ. ಇದನ್ನೇ ಬಿಂಬರಣಿಪರು ಸ್ವೋತ್ತಮರು ಅಂತ ಹರಿಕಥಾಮೃತ ಸಾರದಲ್ಲಿ ಈ ಎರಡನೇದನ್ನು ಹೇಳಿದ್ದಾರೆ. ಎರಡೂ ತರದ ಬಿಂಬ ಪ್ರತಿಬಿಂಬಗಳನ್ನು ನಾವು ನಿತ್ಯ ಉಪಾಸಿಸಬೇಕು. ಮೊದಲನೇದೇನಿದೆ, ಅದು ಹೆಣ್ಣಾದ್ರೆ ನಾವು ಹೆಣ್ಣು, ಅದು ಕುದುರೆ ಆದ್ರೆ ನಾವು ಕುದುರೆ, ಈ ತರ. ಈ ಎರಡನೇದ್ರಲ್ಲಿ ಸಾದೃಶ್ಯಕ್ಕೆ ಕಾರಣ ಅಲ್ಲ. ಮೊದಲು ಪರಮಾತ್ಮ, ಆಮೇಲೆ ಲಕ್ಷ್ಮಿ, ಆಮೇಲೆ ಚತುರ್ಮುಖ, ಆಮೇಲೆ ಸರಸ್ವತಿ, ಮುಂದೆ ಗರುಡ ಶೇಷಾದಿಗಳು, ಅವ್ರ ಪತ್ನಿಯರು. ಪರಂಪರಾನುಸಾರವಾಗಿ ಬರುವಂಥದ್ದು, ತಾರತಮ್ಯಕ್ಕನುಸಾರವಾಗಿ ಬರುವಂಥದ್ದು ಎರಡನೇದು. ಆದ್ರಿಂದ ಈ ಮೋಕ್ಷ ಸಿಗುವಾಗ ಇವರೆಲ್ಲರದು ತಾರತಮ್ಯ ತಿಳಿದು ಹೋಗಿಬಿಟ್ಟಿರ್ತದೆ ನಮ್ದು. ಈಗಲೇ ಒಂದು ಸ್ವಲ್ಪ ತಿಳ್ಕೊಂಡಿರ್ತೇವೆ. ಒಬ್ಬ ಶ್ರೇಷ್ಠ ಗುರುಗಳು ನಮ್ಮ ಜೀವಮಾನದಲ್ಲಿ ನಮ್ಗೆ ದೊಡ್ಡ ಪಾತ್ರ ಕೊಟ್ಟು ಒಂದು ತಿರುವು ಕೊಟ್ಟವರಿದ್ರೆ ಅವ್ರ ಹತ್ರ ಸೇವಾ ಮಾಡೋದು ನಮ್ಗೆ ಯಾವತ್ತೂ ದುಃಖಕರ ಆಗೋಲ್ಲ. ಹೀಗೆ ಮೇಲಧಿಕಾರಿ ಹತ್ರ ಹೋಗಿ ಸೇವಾ ಮಾಡೋದು ಕಿರಿಕಿರಿ ಅನಿಸ್ತದೆ, ಗುರುಗಳ ಹತ್ರ ಹೋಗಿ ಸೇವಾ ಮಾಡೋದು ಕಿರಿಕಿರಿ ಅನಿಸೋದಿಲ್ಲ. ಇಲ್ಲೇ ಅಂಥದ್ದೊಂದು ಸ್ಯಾಂಪಲ್ ಸಿಗುತ್ತದೆ ನಮ್ಗೆ. ಹಾಗಿದ್ದಾಗ ಮುಕ್ತಿಯಲ್ಲಿ ನಮ್ಮ ಎಲ್ಲಾ ಬಿಂಬ ವ್ಯವಸ್ಥೆ ಎಲ್ಲ ಕ್ಲಿಯರ್ ಆಗಿರುವಾಗ, ಯಾರೇನು ಅಂತ ಗೊತ್ತಾಗಿರುವಾಗ ಯಾಕೆ ಕಿರಿಕಿರಿ ಆಗ್ತದೆ? ಏನೂ ಆಗೋದಿಲ್ಲ. ಅಲ್ಲಿ ಹೋಗಿ ಸೇವಾ ಮಾಡೋದನ್ನು ಯಾವತ್ತೂ ಕೂಡ ಕೀಳರಿಮೆ ಕಾರಣ ಆಗೋದಿಲ್ಲ ಅಂತ ತಿಳ್ಕೊಳ್ಬೇಕು. ಕೆಲವರು ಆತರ ಕೇಳೋರಿದ್ದಾರೆ. ಬಿಂಬತ್ವಾತ್ ತದಧೀನಂ ಹಿ, ಇಲ್ಲಿ ಬಂತು ಬಿಂಬ ಅಂತ ಹೇಳಿ. ಬಿಂಬತ್ವಾತ್ ತದಧೀನಂ ಹಿ ಸ್ವರೂಪಂ ಸರ್ವತೋ ಯಶಃ. ಯಾಕಂದ್ರೆ ಅವ್ರು ಹಿಂದಿನವರೆಲ್ಲ, ಮೇಲಿನವರೆಲ್ಲ ನಮಗೆ ಬಿಂಬರು, ನಾವು ಪ್ರತಿಬಿಂಬರು. ಆದ್ರಿಂದ ನಮ್ಮ ಸ್ವರೂಪ ಅವರಿಗೆ ಅಧೀನವಾಗಿದೆ ಸರ್ವಶಃ. ಈಗ ಅಷ್ಟೇ ಅಲ್ಲ, ಅವಾಗೂ. ಆದ್ರಿಂದ ಅವರ ಋಣವನ್ನು ಯಾವತ್ತೂ ಕೂಡ ತೀರಿಸಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಕೊನೆಯ ತನಕವೂ ಅವರು ಉಪಾಸನೆ ಮಾಡ್ತಾ ಇರ್ತೇವೆ, ಅದನ್ನು ಸ್ಮರಣೆ ಮಾಡ್ಕೋತೇವೆ, ಅವರ ಸೇವಾದಿಗಳನ್ನು ಮಾಡ್ತೇವೆ. ಅತಿ ಕಿಂಕರಿ ಸಹಚರ ಚಲಿತ ಈ ಚಾಮರೈ ಚಾರುವೇಷ ಅಂತ ವಾಯುಸುತ್ತಿಯನ್ನು ಹೇಳಿದ್ದು ಅದನ್ನೇ. ನಮಗೂ ಬೇಕಾದ ಸುಖ ಇದೆ ಮೋಕ್ಷದಲ್ಲೇ, ಆದ್ರೂ ದೊಡ್ಡವರಿಗೆ ಹೋಗಿ ಚಾಮರ ಬೀಸ್ತಾ ಇರ್ತೇವೆ. ಇದೆಲ್ಲ ಯಾಕೆ ಮಾಡೋದು ಅಂದ್ರೆ ಯಾವ ದುಃಖದಿಂದ ಅಲ್ಲ, ಸಂತೋಷದಿಂದ ಮಾಡೋದು. ಹೀಗೆ 43ನೇ ಶ್ಲೋಕದ ಜೊತೆಗೆ 5ನೇ ಸ್ಕಂದದ 43ನೇ ಶ್ಲೋಕ ಇಲ್ಲಿ ಸಮಾಪ್ತವಾಗಿದೆ. 44ನೇ ಶ್ಲೋಕದಲ್ಲಿ ಮುಂದೆ ಆ ನಾರದರು ಅವನನ್ನು ಮಾತಾಡಿಸಿದ್ದು ಕಥಾ ಮುಂದಿದೆ. ಅದನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.